ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೀರೋ ಪ್ಯಾನಿಕ್ ಮ್ಯಾಥ್ಸ್. ಇವತ್ತಿನ ಸೆಷನ್ ಅಲ್ಲಿ ನಾವು ಪರ್ಸೆಂಟೇಜ್ ಅಥವಾ ಪ್ರತಿಶತ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡನೇ ಸೆಷನ್ ಅಲ್ಲಿ ಇದೀವಿ, ಪಾರ್ಟ್ 2. ಈ ಸೆಷನ್ ಅಲ್ಲಿ ನಾವು ಜನಸಂಖ್ಯೆ ಹೆಚ್ಚಳ ಮತ್ತು ಜನಸಂಖ್ಯೆ ಇಳಿಕೆ ಆಧಾರಿತ ಸಮಸ್ಯೆಗಳನ್ನ ನೋಡೋಣ. ಓಕೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಟೈಪ್ ಆಫ್ ಕ್ವಶನ್ಸ್ ನ ನೋಡೋಣ. ಓಕೆ, ಸೊ ಫಸ್ಟ್ ಸೆಷನ್ ಅಲ್ಲಿ ನಾವು ವಾಟ್ ಈಸ್ ಪರ್ಸೆಂಟೇಜ್ ಅಂದ್ರೆ ಪ್ರತಿಶತ ಅಂದ್ರೆ ಏನು, ಅದನ್ನ ಯಾವ ತರ ಬರಿಬೇಕು, ಯಾವ ತರ ಮೆಜರ್ ಮಾಡಬೇಕು, ಆ ತರದ್ದು ಬೇಸಿಕ್ ಕಾನ್ಸೆಪ್ಟ್ಸ್ ನ ಮತ್ತು ಒಂದಿಷ್ಟು ಬೇಸಿಕ್ ಕ್ವೆಶನ್ಸ್ ನ ಕೂಡ ಅಲ್ಲಿ ಸಾಲ್ವ್ ಮಾಡಿದೀವಿ. ಓಕೆ, ಸೊ ಫಸ್ಟ್ ಸೆಷನ್ ನ ನೀವು ನೋಡಿರ್ಲಿಲ್ಲ ಅಂದ್ರೆ ಜಸ್ಟ್ ಫಾರ್ ದ ಬೇಸಿಕ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ನೀವು ಆ ಫಸ್ಟ್ ವಿಡಿಯೋನ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಓಕೆ, ಸೊ ಈ ಎರಡನೇ ಸೆಷನ್ ಅಲ್ಲಿ ಸ್ಪೆಸಿಫಿಕಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಮಾತ್ರ ನೋಡೋಣ. ಯಾಕಂದ್ರೆ ಈ ಟೈಪ್ ಆಫ್ ಕ್ವಶನ್ಸ್ ಏನಿರ್ತವೆ ಅದರಲ್ಲಿ ಒಂದು ಸ್ಪೆಸಿಫಿಕ್ ಫಾರ್ಮುಲಾ ಯೂಸ್ ಆಗುತ್ತೆ ಅಂಡ್ ಒನ್ ಪ್ಯಾಟರ್ನ್ ಫಾಲೋ ಆಗುತ್ತೆ. ಓಕೆ, ಸೊ ಅದಕ್ಕೆ ಈ ಸೆಷನ್ ನ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆನೆ ಇರ್ಲಿ ಅಂತ ಈ ತರ ಡಿಸೈನ್ ಮಾಡಿದ್ದೆ. ಓಕೆನಾ, ಸೊ ಒಂದನೇ ಕ್ವಶನ್ ನೋಡೋಣ. ನಾವು ಇದರಲ್ಲಿ ಕೂಡ ನಾವು ವೆರಿ ವೆರಿ ಬೇಸಿಕ್ ಕಾನ್ಸೆಪ್ಟ್ ಇಂದಾನೆ ಸ್ಟಾರ್ಟ್ ಮಾಡೋಣ. ವೆರಿ ಬೇಸಿಕ್ ಪ್ರಾಬ್ಲಮ್ಸ್ ಇಂದ ಅಲ್ಲಿಂದ ನಾವು ಇನ್ಕ್ರೀಸ್ ಮಾಡ್ತಾ ಹೋಗೋಣ ಕಾಂಪ್ಲೆಕ್ಸಿಟಿನ. ಓಕೆನಾ, ಸೊ ಈಗ ಪಾಪ್ಯುಲೇಷನ್ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಅನ್ನೋ ವಿಷಯಕ್ಕೆ ಬಂದ್ರೆ ಅದು ಯಾವಾಗ್ಲೂ ಈ ಫಾರ್ಮುಲಾದಿಂದ ಮೆಜರ್ ಮಾಡಬಹುದು ನಾವು. ಓಕೆ, ಇಲ್ಲಿ ನೋಡಿ, ನೀವು ಫಸ್ಟ್ ಒಂದು ಪಟ್ಟಣದ ಪ್ರಸ್ತುತ ಜನಸಂಖ್ಯೆಯನ್ನು ಪಿ ಎಂದು ಪರಿಗಣಿಸಿ. ಓಕೆ, ಕರೆಂಟ್ ಜನಸಂಖ್ಯೆ ಏನಿದೆ ಅದನ್ನ ಪಿ ಅಂದುಕೊಂಡ್ರೆ ಅದು ವರ್ಷಕ್ಕೆ 6% ದರದಲ್ಲಿ ಹೆಚ್ಚಾಗುತ್ತಿದ್ದರೆ ಆಗ ಎನ್ ವರ್ಷಗಳ ನಂತರ ಜನಸಂಖ್ಯೆ ಈ ತರ ಮೆಜರ್ ಮಾಡಬಹುದು ನಾವು. ಓಕೆ, ಒಂದು ಫಾರ್ಮುಲಾ ಅದೇನು ಅಂದ್ರೆ ಪಿ ಇಂಟು ದ ಬ್ರಾಕೆಟ್ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಟು ದ ಪವರ್ ಎನ್ ಅಂತ. ಓಕೆ, ಈ ಎನ್ ಅಂದ್ರೆ ವರ್ಷಗಳ ಸಂಖ್ಯೆ, ಆರ್ ಅನ್ನೋದು ಎಷ್ಟು ಪ್ರತಿಶತ ಹೆಚ್ಚಾಯ್ತು ಅಂತ, ಪಿ ಅನ್ನೋದು ಪ್ರಸ್ತುತ ಜನಸಂಖ್ಯೆ. ಓಕೆ, ಪಿ ವ್ಯಾಲ್ಯೂ. ಈ ಫಾರ್ಮುಲಾ ನೋಡಿದ್ರೆ ನಿಮಗೆ ಎಲ್ಲೋ ಒಂದ್ ಕಡೆ ನೋಡಿದಂಗ ಅನಿಸ್ತಾ ಇದೆ ಅಲ್ವಾ? ಈ ಫಾರ್ಮುಲಾ ಎಕ್ಸಾಕ್ಟ್ಲಿ ಏನು ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಇದು, ಅಥವಾ ಚಕ್ರ ಬಡ್ಡಿ ಫಾರ್ಮುಲಾ ಇದು. ಓಕೆ, ಚಕ್ರ ಬಡ್ಡಿ ಅಂದ್ರೆ ಏನ್ ಹೇಳಿ, ಒಂದು ವ್ಯಾಲ್ಯೂ ಇರುತ್ತೆ, ಒಂದು ಅಮೌಂಟ್ ಇರುತ್ತೆ, ಅದ್ರ ಮೇಲೆ ಒಂದು ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್ ನ ಹಾಕಿದ್ರೆ ಅದು ಇನ್ಕ್ರೀಸ್ ಆಗುತ್ತೆ. ಆ ಇನ್ಕ್ರೀಸ್ಡ್ ಅಮೌಂಟ್ ನ ಒರಿಜಿನಲ್ ಅಮೌಂಟ್ ಗೆ ಆಡ್ ಮಾಡಿ ನೆಕ್ಸ್ಟ್ ಇಯರ್ ಅದೇ ರೇಟ್ ಆಫ್ ಇಂಟ್ರೆಸ್ಟ್ ನ ನಾವು ಹಾಕ್ತಾ ಹೋಗ್ತೀವಿ. ಇದನ್ನೇ ಚಕ್ರ ಬಡ್ಡಿ ಅಂತ ಅಂತೀವಿ. ಓಕೆ, ಇದು ಎಕ್ಸಾಕ್ಟ್ಲಿ ಚಕ್ರ ಬಡ್ಡಿ ಫಾರ್ಮುಲಾ. ಅಲ್ಲಿ ಪಿ ಅನ್ನೋದು, ಇಲ್ಲಿ ಪಾಪ್ಯುಲೇಷನ್ ಇದೆ, ಅಲ್ಲಿ ಪಿ ಅನ್ನೋದು ಅಮೌಂಟ್ ಆಗಿರುತ್ತಿತ್ತು. ಓಕೆನಾ, ಪ್ರೀಮಿಯಂ ಅಮೌಂಟ್ ಅನ್ಕೊಳ್ಳಿ. ಓಕೆ, ಅಂಡ್ 1 ಪ್ಲಸ್ ಆರ್ ಅನ್ನೋದು ರೇಟ್ ಆಫ್ ಇಂಟ್ರೆಸ್ಟ್ ಆಗಿರುತ್ತಿತ್ತು, ಎನ್ ಅನ್ನೋದು ಎಷ್ಟು ವರ್ಷಗಳಿಗೆ ಚಕ್ರ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಅದೇ ಎಕ್ಸಾಕ್ಟ್ ಫಾರ್ಮುಲಾ ಇಲ್ಲಿಯೂ ಕೂಡ ಯೂಸ್ ಆಗುತ್ತೆ. ಯಾಕಂದ್ರೆ ಕಾನ್ಸೆಪ್ಚುಯಲಿ ಜನಸಂಖ್ಯೆ ಹೆಚ್ಚಳ ಕೂಡ ನಾವು ಅದೇ ತರ ಮೆಜರ್ ಮಾಡ್ತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್, ಈಗ 1,00,000 ಜನ ಇವಾಗ ಇದಾರೆ ಅಂತ ತಿಳ್ಕೊಳ್ಳಿ. 5% ಇನ್ಕ್ರೀಸ್ ಅಂದ್ರೆ ನೆಕ್ಸ್ಟ್ ಇಯರ್ ಗೆ ಆ 5%, 1,00,000ಕ್ಕೆ 5% ಅಂದ್ರೆ 5,000 ಜನ. 5,000 ಜನರನ್ನ ನಾವು ಲಕ್ಷಕ್ಕೆ ಆಡ್ ಮಾಡ್ತೀವಿ. ನೆಕ್ಸ್ಟ್ ಇಯರ್ ಗೆ 1,00,000 5,000 ಆಗ್ತಾರೆ. ಅದ್ರ ಮೇಲೆ 5% ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ನಾವು. ಓಕೆನಾ, ಸೊ ಅದಕ್ಕೆ ಜನಸಂಖ್ಯೆ ಹೆಚ್ಚಳ ಅನ್ನೋದು ಫಾರ್ ಎನ್ ಇಯರ್ಸ್ ಯಾವಾಗ್ಲೂ ಒಂದು ಎನ್ ಇಯರ್ಸ್ ಗೆ ಚಕ್ರ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಿರೋ ತರಾನೇ ಇರುತ್ತೆ. ಓಕೆನಾ, ಸೊ ಜನಸಂಖ್ಯೆ ಹೆಚ್ಚಳದ ಫಾರ್ಮುಲಾ ನೀವೇನು ಹೊಸದು ಅನ್ಕೋಬೇಡಿ, ಅದ ಚಕ್ರ ಬಡ್ಡಿ ಫಾರ್ಮುಲಾನೆ. ಓಕೆನಾ, ಇದು ಎನ್ ವರ್ಷಗಳ ನಂತರ ಜನಸಂಖ್ಯೆನ ಕಂಡುಹಿಡಿಯೋದಕ್ಕೆ ಬೇಕಾಗಿರುವಂತ ಫಾರ್ಮುಲಾ. ಇಲ್ಲಿ ನೋಡಿ, ಆಕ್ಚುಯಲ್ ಜನಸಂಖ್ಯೆ ಏನಿರುತ್ತೆ, ಪ್ರಸ್ತುತ ಜನಸಂಖ್ಯೆ ಪಿ ಅನ್ನೋದು ಏನಿರುತ್ತೆ, ಅದಕ್ಕೆ ಒಂದು ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡ್ತಾ ಇದೀವಿ ನಾವು ಪಿ ಇಂಟು ಅಂತ ಇದೀವಿ ಇಲ್ಲಿ. ಓಕೆನಾ, ಈ ಕ್ವಾಂಟಿಟಿ ಏನಿದೆ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಟು ದ ಪವರ್ ಎನ್ ಅಂತ ಏನಿದೆ, ಈ ಕ್ವಾಂಟಿಟಿನ ನೀವು ಪ್ರಸ್ತುತ ಜನಸಂಖ್ಯೆಗೆ ಡಿವೈಡ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಇದೇ ಎಕ್ಸಾಕ್ಟ್ಲಿ ಇಲ್ಲಿ ಏನ್ ಮಲ್ಟಿಪ್ಲೈ ಮಾಡಿದೀವಿ ಅದನ್ನೇ ನಾನು ಇಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಇದನ್ನ ಡಿವೈಡ್ ಮಾಡಿದ್ರಿ ಅಂದ್ರೆ ಅದೇ ಟೋಟಲ್ ವ್ಯಾಲ್ಯೂ ಏನ್ ಕೊಡುತ್ತೆ ಅದು ಎನ್ ವರ್ಷಗಳ ಹಿಂದಿನ ಜನಸಂಖ್ಯೆ ಆಗಿ ಸಿಗುತ್ತೆ. ಅದನ್ನ ಈ ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡಿದ್ರಿ ಅಂದ್ರೆ ಎನ್ ವರ್ಷಗಳ ನಂತರದ ಜನಸಂಖ್ಯೆ, ಮುಂದಿನ ಜನಸಂಖ್ಯೆ ಸಿಗುತ್ತೆ. ಅದೇ ಕ್ವಾಂಟಿಟಿನ ಡಿವೈಡ್ ಮಾಡಿದ್ರಿ ಅಂದ್ರೆ ಎನ್ ವರ್ಷಗಳ ಹಿಂದಿನ ಜನಸಂಖ್ಯೆ ಸಿಗುತ್ತೆ. ಸೊ ನೀವು ಇಲ್ಲಿ ಮತ್ತೆ ಫಾರ್ಮುಲಾನ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಚಕ್ರಬಡ್ಡಿ ಫಾರ್ಮುಲಾನೆ. ಇದನ್ನೇ ಡಿವೈಡ್ ಮಾಡಿ, ಇಲ್ಲ ಇದನ್ನ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಮಾಡಿದ್ರೆ ಮುಂದಿನ ಸಿಗುತ್ತೆ, ಡಿವೈಡ್ ಮಾಡಿದ್ರೆ ಹಿಂದಿನ ಸಿಗುತ್ತೆ. ಇಷ್ಟೇ. ಅರ್ಥ ಆಯ್ತಲ್ವಾ ನಮಗೆ? ಓಕೆ, ಸೊ ಈಗ ಒಂದು ಸಿಂಪಲ್ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ. ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡೋ ತರ ಇದು ಪ್ರಶ್ನೆ. ಇದು ಡೈರೆಕ್ಟ್ ಆಗಿ ಈಗ ಏನ್ ನಾವು ಫಾರ್ಮುಲಾ ಡಿಸ್ಕಸ್ ಮಾಡಿದ್ವಿ ಅದೇ ಫಾರ್ಮುಲಾನ ಡೈರೆಕ್ಟ್ ಆಗಿ ಯೂಸ್ ಮಾಡೋಣ. ಓಕೆ,
ಒಂದು ಪಟ್ಟಣದ ಪ್ರಸ್ತುತ ಜನಸಂಖ್ಯೆ 1,76,400 ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಅದು ವರ್ಷಕ್ಕೆ 5% ದರದಲ್ಲಿ ಹೆಚ್ಚಾಗುತ್ತಿದ್ದರೆ 2 ವರ್ಷಗಳ ನಂತರ ಅದರ ಜನಸಂಖ್ಯೆ ಎಷ್ಟಾಗುತ್ತದೆ, ಮತ್ತೆ 2 ವರ್ಷಗಳ ಹಿಂದೆ ಅದರ ಜನಸಂಖ್ಯೆ ಎಷ್ಟಿತ್ತು ಅನ್ನೋದನ್ನ ಕೇಳ್ತಿದ್ದಾರೆ. ಓಕೆನಾ. ಸೊ ಈಗ ನಾನು ಜಸ್ಟ್ ಡಿಸ್ಕಸ್ ಮಾಡಿರೋ ಅದೇ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳಿ. ಪ್ರಸ್ತುತ ಜನಸಂಖ್ಯೆ ಪಿ ಇಂದ ರಿಪ್ರೆಸೆಂಟ್ ಮಾಡ್ತೀವಿ ನಾವು. 1,76,400 ಇದೆ. ಓಕೆನಾ. ಪಿ ಅನ್ನೋದು. ಆರ್ ಅನ್ನೋದು ಪ್ರತಿಶತ, ಇನ್ಕ್ರೀಸ್ ಎಷ್ಟಾಯ್ತು ಅಂತ, ಎಷ್ಟು ಹೆಚ್ಚಳ, 5% ದರದಲ್ಲಿ ಹೆಚ್ಚಳ ಆಗ್ತಾ ಇದೆ. ಓಕೆ, ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ಎನ್ ಅನ್ನೋದು ಏನಿಲ್ಲಿ 2 ವರ್ಷಗಳ ನಂತರ. ಸೊ ಎನ್ ಅಂದ್ರೆ ಎಷ್ಟು ವರ್ಷ ಅನ್ನೋದನ್ನ ರಿಪ್ರೆಸೆಂಟ್ ಮಾಡುತ್ತೆ. ಹಿಂದಿಂದು ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಕೂಡ ಎನ್ ಅನ್ನೋದು 2 ಅಂತಾನೆ ಇದೆ. ಓಕೆನಾ. ಸೊ ಫಸ್ಟ್ ನಾವು 2 ವರ್ಷಗಳ ನಂತರದ ಕ್ಯಾಲ್ಕುಲೇಟ್ ಮಾಡೋಣ. ಅದಕ್ಕೆ ನಮಗೆ ಫಾರ್ಮುಲಾ ಏನಿದೆ, ಪಿ ಮಲ್ಟಿಪ್ಲೈಡ್ ಬೈ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಅಂತ ಇದೆ, ಅಂಡ್ ಟು ದ ಪವರ್ ಎನ್ ಅಂತ ಇದೆ. ಸೊ ಇದೇ ವ್ಯಾಲ್ಯೂಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಪಿ ಅಂದ್ರೆ ಏನ್ ಹೇಳಿ, 1,76,400. ಓಕೆ, ಇಲ್ಲಿ ಕಾಮಾ ಕೊಡೋದು ಬೇಡ, ಯಾಕಂದ್ರೆ ನಾವು ಕ್ಯಾನ್ಸಲ್ ಮಾಡ್ಬೇಕಲ್ವಾ. ಸೊ 1,76,400 ಅಂತ. ಓಕೆ, ಮಲ್ಟಿಪ್ಲೈಡ್ ಬೈ, ಇದು ಯಾವಾಗ್ಲೂ ಇಲ್ಲಿ ಮಲ್ಟಿಪ್ಲೈ ಇರುತ್ತೆ, ಬ್ರಾಕೆಟ್ ಅಂತ ಕೊಟ್ರೆ ನೆನಪಿರ್ಲಿ ನಿಮ್ಗೆ. 1 ಪ್ಲಸ್ ಆರ್ ಅಂದ್ರೆ ಎಷ್ಟು ಅಂತ ಹೇಳ್ತಿದ್ದಾರೆ ಇವರಲ್ಲಿ, 5 ಅಂತ ಹೇಳ್ತಿದ್ದಾರೆ. 1 ಪ್ಲಸ್ 5 ಡಿವೈಡೆಡ್ ಬೈ 100 ಟು ದ ಪವರ್ 2. ಟು ದ ಪವರ್ 2 ಅಂದ್ರೆ ಅದು ಸ್ಕ್ವೇರ್ ಅಂತ. ಸೊ ಇದ್ರ ಒಳಗಡೆ ಏನ್ ಬರುತ್ತೆ, ಅದು 2 ಸಾರಿ ಒಂದಕ್ಕೊಂದು ಮಲ್ಟಿಪ್ಲೈ ಆಗುತ್ತೆ. ಕರೆಕ್ಟಾ. ಸ್ಕ್ವೇರ್ ಅಂದ್ರೆ ಯಾವಾಗ್ಲೂ ಅದೇ ನಂಬರ್ಗೆ ಅದೇ ನಂಬರ್ ನ ಮಲ್ಟಿಪ್ಲೈ ಮಾಡ್ತೀವಿ ನಾವು. ಓಕೆನಾ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತ ನೋಡಿ, ಕ್ಯಾಲ್ಕುಲೇಷನ್ 5 ಒಂದ್ಲೆ, ಓಕೆ, 5 ಒಂದ್ಲೆ ಮತ್ತೆ 5 20 100. ಸೊ 1/20 ಇದೆ. ಸೊ ಇದ್ರ ಒಳಗಡೆ 20 ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 20 ಪ್ಲಸ್ 1 21 ಆಗುತ್ತೆ. ಸೊ 21 ಡಿವೈಡೆಡ್ ಬೈ 20 ಆಗುತ್ತೆ ಇದು. ಕರೆಕ್ಟಾ. ಸೊ 1,76,400 ಇಲ್ಲಿ ಹಿಂಗೆ ಇಟ್ಬಿಟ್ಟು ಈ 21/20 ಏನಿದೆ ಅದನ್ನ ನಾನು 2 ಸರ್ತಿ ಬರಿತೀನಿ. 21/20 2 ಸರಿ ಬರಿತಾ ಇದ್ದೀನಿ, ಯಾಕಂದ್ರೆ ಅದು ಬ್ರಾಕೆಟ್ ಸ್ಕ್ವೇರ್ ಇದೆ. ನೋಡಿ, ಅದೇ ಸ್ಟೆಪ್ ನ ಜಸ್ಟ್ ರಿಡ್ಯೂಸ್ ಮಾಡಿದೆ ನಾನು ಅಷ್ಟೇ. ಓಕೆನಾ. ಸೊ 0 0 ಕ್ಯಾನ್ಸಲ್ ಮಾಡಿ, ಇಲ್ಲಿರೋ 2 0 ಕ್ಯಾನ್ಸಲ್ ಮಾಡಿ ನೀವು. ಓಕೆ, 2 2 4 ಆಗುತ್ತೆ. 4ರಿಂದ ಇದನ್ನ ಕ್ಯಾನ್ಸಲ್ ಮಾಡಕ್ ಆಗತ್ತಾ ಅಂತ ನೋಡಿ, ಇಲ್ಲಿ ಕೆಳಗಡೆ 4 ಇದೆ, ನಾನು 2 ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಓಕೆ, 4 4 4 16. ಓಕೆ, 1 ಉಳಿಯುತ್ತೆ. 4 4 16 ಮತ್ತೆ 4 1 4 441. ಓಕೆ, 441 ಇಂಟು 21 ಇಂಟು 21 ಮಾಡಿ, ಅದು ಏನ್ ವ್ಯಾಲ್ಯೂ ಕೊಡುತ್ತೆ ಅದು ನಿಮಗೆ ಇದಾಗಿರುತ್ತೆ. ಓಕೆ, 1,94,481 ಆಗಿರುತ್ತೆ. ಓಕೆ, 1,94,481. ಇದು 2 ವರ್ಷಗಳ ನಂತರದ ವ್ಯಾಲ್ಯೂ. ಓಕೆ, ಅಷ್ಟೇ ಇದೆ ಅಲ್ವಾ. ಕರೆಕ್ಟ್ ಆಗಿ ನೋಡಿ, 1944 81 ಇಷ್ಟೇ ಬರುತ್ತೆ ಇದು ಮಲ್ಟಿಪ್ಲಿಕೇಶನ್. ಸೊ ಇದು 2 ವರ್ಷಗಳ ನಂತರದ ಜನಸಂಖ್ಯೆ ಆಯ್ತು. ಈಗ 2 ವರ್ಷಗಳ ಮುಂಚಿನ ಜನಸಂಖ್ಯೆ ಅಂತಂದ್ರೆ ಇದನ್ನೇ ಪಿ ಅಂತ ಇಟ್ಕೋಬೇಕು. ಬಟ್ ಈ ಕ್ವಾಂಟಿಟಿ ಏನಿದೆ ಅದನ್ನ ಡಿವೈಡ್ ಮಾಡ್ಬೇಕು ನಾವು. ಕರೆಕ್ಟ್ ತಾನೆ. ಹಂಗೆ ಇದೆ ಅಲ್ವಾ ಫಾರ್ಮುಲಾ. ಓಕೆ, ಸೊ 2 ವರ್ಷಗಳ ಮುಂಚಿದ್ದನ್ನ ಯಾವ ತರ ಮಾಡ್ತೀನಿ ಅಂತ ನೋಡಿ. 1,76,400 ಇದನ್ನ ಹಂಗೆ ಇಡ್ತೀನಿ. ಅಂಡ್ ಇದ್ರ ಒಳಗಡೆಗೆ ನನಗೆ ಏನ್ ಬರುತ್ತೆ ನೋಡಿ, 1 ಪ್ಲಸ್ 1/20 ಅಂದ್ರೆ 21/20 21/20 ಅನ್ನೋದು ಇದೆ ಅಲ್ಲ, ಅದು ಇಲ್ಲಿ ಡಿವೈಡ್ ಆಗುತ್ತೆ. ಓಕೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಬದಲು ನಾನು ಏನ್ ಮಾಡ್ಬೇಕಾಗತ್ತೆ, ಇದನ್ನ ಡಿವೈಡ್ ಮಾಡ್ಬೇಕು. ಡಿವೈಡ್ ಏನ್ ಮಾಡ್ತಾ ಇದ್ದೀರಾ, 21/20 21/20, ಯಾಕಂದ್ರೆ ಇದು 21/20ನೇ ಬರೋದು. ಇದನ್ನೇ ನಾನು ಇದ್ರ ಕೆಳಗಡೆ ಬರೀತಾ ಇದ್ದೀನಿ. ಅರ್ಥ ಆಯ್ತಲ್ವಾ. ಜಸ್ಟ್ ಟು ಸೇವ್ ದ ಟೈಮ್. ಓಕೆ, ಸೊ ಈಗ ನೋಡಿ 21/20 ಒಂದು, ಇನ್ನೊಂದು 21/20 ಈ ತರ ಬರ್ಕೊಂಡೆ ಅಂತ ತಿಳ್ಕೊಳ್ಳಿ. ಓಕೆನಾ. ಈಗ ಇದು ಛೇದದ ಛೇದ ಆಗಿರೋದ್ರಿಂದ ಇವು 2 20 ಏನಿದಾವೆ ಅವು ಅಂಶಕ್ಕೆ ಹೋಗ್ತವೆ. ಓಕೆನಾ. ಸೊ ಈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಅದೇ ತರ ಬರೆದ್ಬಿಟ್ಟಿರ್ತೀನಿ, ನಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ ನಾನು ಇದೊಂದು ಎಕ್ಸ್ಟ್ರಾ ಸ್ಟೆಪ್ ನ ಬರೆದೆ. ಓಕೆ, 1,76,400 ಇಂಟು ನೋಡಿ 21/20 ಇರೋದು 20/21 ಆಗುತ್ತೆ. ಓಕೆನಾ. ಸೊ 20/21 ಮಲ್ಟಿಪ್ಲೈಡ್ ಬೈ 20/21 ಎರಡನ್ನು ರಿವರ್ಸ್ ಮಾಡಿದೆ ನಾನು. ಅರ್ಥ ಆಯ್ತಲ್ವಾ. ಓಕೆ, ಸೊ ಈಗ ಮತ್ತೆ ಏನ್ ಮಾಡ್ಬೋದು ನಾವು, 7ರಿಂದ ಹೋಗುತ್ತೆ ಇದು. 7 3 21. ಇಲ್ಲಿ ನೋಡಿ 7 2 14, ಇಲ್ಲಿ 3 ಉಳಿಯುತ್ತೆ, 36 ಆಯ್ತು.
7 5 35. ಓಕೆ, 7 5 35, 1 ಉಳಿಯುತ್ತೆ, ಮತ್ತೆ 7 2 14. ಕರೆಕ್ಟಾ? 2 0 ಎಕ್ಸ್ಟ್ರಾ ತಗೊಂಡೆ ನಾನು ಮುಂದೆ. ಮತ್ತೆ 7ರಿಂದ ಹೋಗುತ್ತಾ ಅಂತ ನೋಡಿ. 7 3 21. ಓಕೆ, 7 3 21, 4 ಉಳಿಯುತ್ತೆ, 7 6 42. ಸೊ ಇದು ಕೂಡ ಕ್ಯಾನ್ಸಲ್ ಆಯ್ತು. ಸೊ ಏನೇನ್ ಉಳಿದಿದೆ ಅಂತ ನೆಕ್ಸ್ಟ್ ಸ್ಟೆಪ್ ಗೆ ಬರ್ಕೊಂಡು ಕ್ಯಾನ್ಸಲ್ ಮಾಡಿ, ಕನ್ಫ್ಯೂಷನ್ ಆಗ್ಬೇಡಿ ಅಂತ. ಓಕೆ, 3600 ಅಂದ್ರೆ 3600 ಇಂಟು 20 ಇಂಟು 20. ಈ ಮೇಲ್ಗಡೆ 20 ಇದೆ, ಅದು ಇನ್ನೂ ಕ್ಯಾನ್ಸಲ್ ಆಗೇ ಇಲ್ಲ ನಮ್ಗೆ. 3 3 9. ಓಕೆ, 9 1 9 4 36, 2 0 ಎಕ್ಸ್ಟ್ರಾ ಹಂಗೆ ಇಟ್ಕೊಳ್ಳಿ. ಈಗ ಇಲ್ಲಿ 2 0 ಇದೆ, ಇಲ್ಲಿ 2 0 ಇದೆ. ಸೊ ಟೋಟಲ್ 4 0. 4 2 8, 8 2 16. ಓಕೆ, 16ರ ಮುಂದೆ 4 0 ಕೊಡಿ. ಓಕೆ, ಸೊ ದಟ್ ಈಸ್ ದ ಪಾಪ್ಯುಲೇಷನ್ ಬಿಫೋರ್ 2 years. ಓಕೆ, 2 ವರ್ಷದ ಹಿಂದೆ ಇರೋ ಜನಸಂಖ್ಯೆ 1,60,000 ಇತ್ತು ಅಂತ. ಸೊ ಇದೇ ಅದರ ಎರಡನೇ ಆಪ್ಷನ್. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಓಕೆ, ಸೊ ಡೈರೆಕ್ಟ್ ಆಗಿ ಫಾರ್ಮುಲಾದ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡುವಂತದ್ದಿದೆ ಇದು. ಈ ತರದ ಪ್ರಶ್ನೆ ಕೇಳ್ತಾರೆ ಅಂತ ನನ್ಗೇನು ಅನ್ಸಲ್ಲ. ಬಟ್ ನೀವು ಪ್ರಾಕ್ಟೀಸ್ಗೋಸ್ಕರ ಈ ತರದ್ದು ಸಿಂಪಲ್ ಪ್ರಶ್ನೆಗಳನ್ನ ತಗೊಂಡು ಡೈರೆಕ್ಟ್ ಆಗಿ ಪಿ ವ್ಯಾಲ್ಯೂ, ಆರ್ ವ್ಯಾಲ್ಯೂ ಎಲ್ಲಿ ಕೊಟ್ಟಿರ್ತಾರೆ ಅದನ್ನ ಡೈರೆಕ್ಟ್ ಕ್ಯಾಲ್ಕುಲೇಷನ್ ನ ಟ್ರೈ ಮಾಡಿ. ಓಕೆ, ಇದರಲ್ಲಿ ಒಂದು ವೇರಿಯೇಷನ್ ಅವ್ರು ಏನ್ ಮಾಡ್ಬೋದು ಅಂದ್ರೆ, ಪಿ ವ್ಯಾಲ್ಯೂ ಕೊಟ್ಟು ಎನ್ ವ್ಯಾಲ್ಯೂ ಕೊಟ್ಟು 2 ವರ್ಷದ ಹಿಂದೆ ಡೈರೆಕ್ಟ್ ಆಗಿ ಇದೇ ವ್ಯಾಲ್ಯೂನ ಕೊಟ್ಟು ಇಷ್ಟ ಆದ್ರೆ 2 ವರ್ಷದ ನಂತರ ಇಷ್ಟ ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಂತ ಆರ್ ಕಂಡು ಹಿಡಿಯೋ ಕೇಳ್ಬೋದು. ಆ ತರದ ಪ್ರಶ್ನೆಯನ್ನು ಕೂಡ ನಾವು ನೋಡೋಣ. ಓಕೆನಾ? ಸೊ ಎರಡನೇ ಪ್ರಶ್ನೆಗೆ ಹೋಗೋಣ ಈಗ. ಓಕೆ, ಇದಕ್ಕಿಂತ ಒಂದ್ ಸ್ವಲ್ಪ ಬೇರೆ ಆಗಿರುವಂತ ಪ್ರಶ್ನೆ. ಓಕೆ, ಒಂದು ಗ್ರಾಮದ ಪ್ರಸ್ತುತ ಜನಸಂಖ್ಯೆ 5500. ಓಕೆ, ಪುರುಷರ ಸಂಖ್ಯೆಯು 11% ಮತ್ತು ಮಹಿಳೆಯರ ಸಂಖ್ಯೆಯು 20% ಹೆಚ್ಚಾದರೆ ಒಟ್ಟು ಜನಸಂಖ್ಯೆಯು 6330 ಆಗುತ್ತದೆ. ಓಕೆ, ಹಾಗಾದ್ರೆ ಗ್ರಾಮದಲ್ಲಿರುವ ಮಹಿಳೆಯರ ಪ್ರಸ್ತುತ ಜನಸಂಖ್ಯೆ ಎಷ್ಟು? ಓಕೆ, ಪ್ರಶ್ನೆ ಇನ್ನೊಂದ್ಸರಿ ನೀಟಾಗಿ ನೀವೇ ಓದ್ಕೊಳ್ಳಿ. ಓಕೆನಾ? ಈಗ ಸ್ಟಾರ್ಟ್ ಮಾಡೋಣ. ಗ್ರಾಮದ ಪ್ರಸ್ತುತ ಜನಸಂಖ್ಯೆ, ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಚಕ್ರಬಡ್ಡಿ ಫಾರ್ಮುಲಾ ಯೂಸ್ ಆಗಲ್ಲ. ಯಾಕಂದ್ರೆ ಮಹಿಳೆಯರ ಮತ್ತು ಪುರುಷರ ಪ್ರತಿಶತ ಇನ್ಕ್ರಿಮೆಂಟ್ ಅನ್ನೋದನ್ನ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡೋಕ್ ಬರಲ್ಲ. ಜನರಿಕ್ ಟ್ರೆಡಿಷನಲ್ ಮೆಥಡ್ ನೇ ಫಾಲೋ ಮಾಡ್ಬೇಕು. ಓಕೆನಾ? ಸೊ ಜನಸಂಖ್ಯೆ ಈಗ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆ, ಟೋಟಲ್ ಜನಸಂಖ್ಯೆ ಕೊಟ್ಟಿದ್ದಾರೆ ಅವರು. ಓಕೆ, ಟೋಟಲ್ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳ್ತಿದ್ದಾರೆ? 5500 ಟೋಟಲ್ ಜನಸಂಖ್ಯೆ. ಅದರಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟು, ಪುರುಷರ ಸಂಖ್ಯೆ ಎಷ್ಟು ಅಂತ ನಮಗ್ ಕೊಟ್ಟೇ ಇಲ್ಲ. ಓಕೆ, ಅದಕ್ಕೆ ನಾನು ಏನ್ ಮಾಡ್ತೀನಿ, ಪುರುಷರ ಸಂಖ್ಯೆ ಅಂದ್ರೆ ಎಂ ಮೇಲ್ ಅಂತೀನಿ. ಓಕೆ, ಪುರುಷರ ಸಂಖ್ಯೆಗಳನ್ನ ಎಕ್ಸ್ ಅಂತ ತಗೋತೀನಿ ನಾನು. ಓಕೆ, ಔಟ್ ಆಫ್ 5500 ಎಕ್ಸ್ ಅನ್ನೋದು ಪುರುಷರ ಸಂಖ್ಯೆ. ಓಕೆ, ಎಂ ಅಂತ. ಈಗ ಫಿಮೇಲ್ ಅಂದ್ರೆ ಮಹಿಳೆಯರ ಸಂಖ್ಯೆಗೆ ಬಂದ್ರೆ ನೋಡಿ, ಎಕ್ಸ್ ಅನ್ನೋದು ಪುರುಷರ ಸಂಖ್ಯೆ ಆಗಿದ್ರೆ ಟೋಟಲ್ ದಲ್ಲಿ ಎಕ್ಸ್ ನ ಮೈನಸ್ ಮಾಡಿದ್ರೆ ಏನ್ ಸಿಗುತ್ತೆ, ಅದು ಮಹಿಳೆಯರ ಸಂಖ್ಯೆ ಆಗಿರುತ್ತೆ. ಓಕೆ, ಸೊ ಮಹಿಳೆಯರ ಸಂಖ್ಯೆನ ನಾನು ಏನಂತ ಬರ್ಕೋಬಹುದು, 5500 ಮೈನಸ್ ಎಕ್ಸ್ ಅಂತ ಬರ್ಕೋಬಹುದು. ಓಕೆ, ಇಲ್ಲಿ ಎಕ್ಸ್ ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಟೋಟಲ್ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ಸಿಗುತ್ತೆ. ನೋಡಿ, ಮಹಿಳೆಯರ ಪ್ರಸ್ತುತ ಜನಸಂಖ್ಯೆ ಎಷ್ಟು ಇದೆ, ಮಹಿಳೆಯರ ಪ್ರಸ್ತುತ ಜನಸಂಖ್ಯೆ. ಬಟ್ ನನಗೆ ಎಕ್ಸ್ ಗೊತ್ತಿಲ್ಲ, ಎಕ್ಸ್ ನ ನಾನು ಫೈಂಡ್ ಔಟ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ಅದಕ್ಕೆ ಕೊಟ್ಟಿರೋ ಇನ್ಫಾರ್ಮೇಶನ್ ಏನು, ಪುರುಷರ ಸಂಖ್ಯೆಯ 11% ಅಂದ್ರೆ ನೋಡಿ, ಎಕ್ಸ್ ಅನ್ನೋದು ಪುರುಷರ ಸಂಖ್ಯೆ ಇದೆ ಇಲ್ಲಿ. ಈ ಪುರುಷರ ಸಂಖ್ಯೆಯ 11% ಮತ್ತು ಮಹಿಳೆಯರ ಸಂಖ್ಯೆಯು 20% ಹೆಚ್ಚಾದ್ರೆ, ಓಕೆ, ಹೆಚ್ಚಾಗ್ತಾ ಇದೆ. ಕರೆಂಟ್ಲಿ ಎಕ್ಸ್ ಇದೆ ಅಂದ್ರೆ 11% ಆಫ್ ಎಕ್ಸ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಹಂಗೇನೆ 20% ಮಹಿಳೆಯರ ಜನಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಹಂಗೆ ಜಾಸ್ತಿ ಆಗಿರೋ ಇಬ್ಬರ ಸಂಖ್ಯೆ ಕೂಡ ಏನಾಗುತ್ತೆ ಅಂದ್ರೆ 6330 ಆಗುತ್ತೆ ಅವಾಗ. ಓಕೆ, ಹಾಗಾದ್ರೆ ಗ್ರಾಮದಲ್ಲಿರುವ ಪ್ರಸ್ತುತ ಮಹಿಳೆಯರ ಸಂಖ್ಯೆ ಕಂಡುಹಿಡಿಬೇಕು. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ಈಗ ಇಲ್ಲಿ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಹೇಳ್ಬೇಕು ನಾನು ನಿಮ್ಗೆ. ಯಾವುದೇ ಸಂಖ್ಯೆಯ, ಲಕ್ಷ ಕೊಟ್ಟು ಕೇಳಿ, ಯಾವುದೇ ಸಂಖ್ಯೆಯ ಪ್ರತಿಶತ ಹೆಚ್ಚಳ, ಈಗ ಒಂದ್ ಫಾರ್ ಎಕ್ಸಾಂಪಲ್ ನಿಮ್ಗೆ 100 ಅನ್ನೋದಿದೆ ಅಂತ ತಿಳ್ಕೊಳ್ಳಿ. ಇದಕ್ಕೆ 20% ಜಾಸ್ತಿ ಆಯ್ತು ಅಂದ್ರೆ ಆ ಜಾಸ್ತಿ ಆಗಿರೋ ಸಂಖ್ಯೆ ಯಾವಾಗ್ಲೂ ಏನಾಗಿರುತ್ತೆ, 100%ಗೆ ಆಡ್ ಆಗುತ್ತೆ. ಅಂದ್ರೆ ನಾವು 120% ಅಂತ ಅನ್ನೋದನ್ನ ಕಂಡುಹಿಡಿದು ಬಿಟ್ರೆ ಅದರಲ್ಲಿ ಟೋಟಲ್ ವ್ಯಾಲ್ಯೂನೇ ಬರುತ್ತೆ ನಮಗೆ. ಓಕೆನಾ? ಈಗ ಒಂದು ಸ್ಪೆಸಿಫಿಕ್ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನಾನು ನಿಮ್ಗೆ. ಇದು ಪರ್ಟಿಕ್ಯುಲರ್ ಟು ಈ ಎಕ್ಸಾಂಪಲ್ ಅಲ್ಲ, ಈ ಎಕ್ಸಾಂಪಲ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು 5000 ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ?
5,000 ಒಂದ್ ಯಾವ್ದಾದ್ರು ವಸ್ತುದು ನಿಮಗೆ 10% ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು. ಓಕೆನಾ? 10% ಬೆಲೆ ಜಾಸ್ತಿ ಆಗಿದೆ ಅಂತಂದ್ರೆ ನಾವು ಅದಕ್ಕೆ ಏನ್ ಮಾಡ್ತೀವಿ, ಮೊದಲು 10% ಇದ್ರದ್ದು ಕಂಡು ಹಿಡ್ಕೋತೀವಿ. ಕರೆಕ್ಟಾ? 5,000 10% ಎಷ್ಟು ಅನ್ನೋದನ್ನ ಫಸ್ಟ್ ಕಂಡು ಹಿಡಿತೀವಿ. 2 0 ಕ್ಯಾನ್ಸಲ್ ಮಾಡಿ 50 ಇಂಟು 10 500 ಆಗುತ್ತೆ. ಅದು ಕರೆಕ್ಟಾ? 500 ಅನ್ನೋದು ಏನಿದು ಪ್ರತಿಶತ ಹೆಚ್ಚಳ, ಎಷ್ಟು ಹೆಚ್ಚಳ ಆಗಿದೆ ಅಂತ. ಸೊ ಹೆಚ್ಚಳ ಆಗಿರೋ ವ್ಯಾಲ್ಯೂನ, ಓಕೆ, ಅದನ್ನ ನಾವು ಯಾವ ತರ ಕಂಡು ಹಿಡಿತೀವಿ ಅಂದ್ರೆ ಈ 500 ಎಷ್ಟು ಹೆಚ್ಚಾಗಿದೆ ಅದನ್ನ ಒರಿಜಿನಲ್ ವ್ಯಾಲ್ಯೂಗೆ ಆಡ್ ಮಾಡ್ತೀವಿ. ಸೊ ಆ ನಂತರ ಬರೋ ವ್ಯಾಲ್ಯೂ ಏನ್ ನಮಗೆ 5,500. ಅರ್ಥ ಆಯ್ತಲ್ವಾ ನಿಮಗೆ? ಸೊ ಇದನ್ನೇ ನಾವು ಜನರಿಕ್ ಆಗಿ ಇದನ್ನ ಫಸ್ಟ್ 500 ಅನ್ನೋದನ್ನ ಕಂಡು ಹಿಡಿದು ಅದನ್ನ 5,000ಗೆ ಆಡ್ ಮಾಡಿ 5,500 ಅಂತ ಅನ್ನೋ ಬದಲು ಈ 5,000ಕ್ಕೆ ಡೈರೆಕ್ಟ್ ಆಗಿ 10% ಪ್ಲಸ್ 100%, ಅಂದ್ರೆ ಮೊದಲು 5,000 ಅನ್ನೋದು 100%. ಕರೆಕ್ಟ್? ಇದು 100% ಇದೆ. ಇದಕ್ಕೆ ನಾವು 500ನ ಆಡ್ ಮಾಡ್ತಾ ಇದೀವಿ, ಅಂದ್ರೆ 10% ಆಡ್ ಮಾಡ್ತಾ ಇದೀವಿ. ಕರೆಕ್ಟಾ? ಹಂಗಾದ್ರೆ ನಾವು ಆಕ್ಚುಲಿ ಏನ್ ಮಾಡ್ತಾ ಇದೀವಿ, 100 ಪ್ಲಸ್ 10 ಅಂದ್ರೆ 110% ಮಾಡ್ತಾ ಇದೀವಿ. 5,000 110% ಮಾಡ್ತಾ ಇದೀವಿ. ಅವಾಗ ನಮಗೆ ಡೈರೆಕ್ಟ್ ಆಗಿ 5,500 ಸಿಗುತ್ತೆ. ನೀವು ಒಂದ್ಸರಿ 10% ಕಂಡು ಹಿಡಿದು ಅದನ್ನ ಒರಿಜಿನಲ್ ಗೆ ಆಡ್ ಮಾಡಿ ಆ ನಂತರ ಇದನ್ನ ಕಂಡು ಹಿಡಿಯೋ ಬದಲು ಇಲ್ಲಿ ನೋಡಿ 5,110%. 110% ಯಾಕೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತಾ ನಿಮ್ಗೆ? 110% ಯಾಕೆ ಮಾಡ್ತಾ ಇದ್ದೀನಿ ಹೇಳಿ ನಾನು? ಯಾಕಂದ್ರೆ 10% ಇನ್ಕ್ರೀಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ 100% ಇರೋ ವ್ಯಾಲ್ಯೂ ನಲ್ಲಿ 10% ಆಡ್ ಮಾಡ್ತಾ ಇದೀವಿ. ಸೊ 110% ಆಫ್ 5,000. ಕರೆಕ್ಟಾ? ಇದನ್ನ ನಾನು ಫೈಂಡ್ ಔಟ್ ಮಾಡ್ಬಿಟ್ರೆ ನೋಡಿ 2 0 ಕ್ಯಾನ್ಸಲ್ ಆಯ್ತು. ಈಗ 11 5 55, ಅದ್ರ ಮುಂದೆ 2 0 ನೋಡಿ 5,500. 5,500 ಅನ್ನೋದು ಡೈರೆಕ್ಟ್ ಆಗಿ ವ್ಯಾಲ್ಯೂ ಬಂತು ತಾನೆ ನಮಗೆ? ಅರ್ಥ ಆಯ್ತಲ್ವಾ? ಹಂಗೇನೆ 10% ಇನ್ಕ್ರೀಸ್ ಅನ್ನೋವಾಗ 10% ನ 100%ಗೆ ಆಡ್ ಮಾಡ್ಬೇಕು. ಅದೇ 10% ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರು ಅಂತ ತಿಳ್ಕೊಳ್ಳಿ. ಈಗ 5,000ದಲ್ಲಿ ನನಗೆ 20% ಕಡಿಮೆ ವ್ಯಾಲ್ಯೂ ಅಂತ. 5,000 20% ಅಂದ್ರೆ ಎಷ್ಟಾಗುತ್ತೆ ಹೇಳಿ? 4,000 ಆಗುತ್ತೆ. ಅಂದ್ರೆ 20% ಕಮ್ಮಿ ಆದ್ಮೇಲೆ. ಓಕೆನಾ? ಅದನ್ನೇ ನಾವು ಯಾವ ತರ ಮಾಡ್ಬಹುದು ಹೇಳಿ ನೋಡೋಣ. ಯಾವ ತರ ಮಾಡ್ಬಹುದು? 100% ಇದೆ, ನನಗೆ 5,000ದಲ್ಲಿ 20% ಕಮ್ಮಿ ಮಾಡಿದ್ಮೇಲೆ ಅದೆಷ್ಟು ವ್ಯಾಲ್ಯೂ ಆಗುತ್ತೆ ಅನ್ನೋದನ್ನ ಕಂಡು ಹಿಡಿಬೇಕು. ಸೊ ಅದು ನಾನು 80% ಅನ್ಬೇಕು. ಕರೆಕ್ಟಾ? 80% ಅನ್ಬೇಕಲ್ವಾ ಅದಕ್ಕೆ? ಯಾಕಂದ್ರೆ 20% ಕಮ್ಮಿ ಮಾಡ್ತೀನಿ ನಾನು. ಸೊ ಈ ನೋಡಿ 2 0 ಕ್ಯಾನ್ಸಲ್ ಮಾಡಿ 5 8 40, ಅದ್ರ ಮುಂದೆ 2 0. ಸೊ 4,000. ಈ 4,000 ಅನ್ನೋದು ನಮಗೆ ಯಾವ ತರ ಬರ್ತಾ ಇತ್ತು ಅಂದ್ರೆ 5,000 ಫಸ್ಟ್ 20% ತೆಗಿತಾ ಇದ್ವಿ, ಅದು 1,000 ಅಂತ ಬರ್ತಾ ಇತ್ತು. ಆ 1,000ನ 5,000ದಲ್ಲಿ ಮೈನಸ್ ಮಾಡಿದ್ಮೇಲೆ 4,000 ಬರ್ತಿತ್ತು. ಈಗ ಡೈರೆಕ್ಟ್ ಆಗಿ ಬರ್ತಾ ಇದೆ ಅಲ್ವಾ? ಈಗ ಅರ್ಥ ಆಯ್ತಲ್ವಾ ನಿಮಗೆ? ಸೊ ಈಗ ಒಂದು X% ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಜಾಸ್ತಿ ಆಗಿರೋ ವ್ಯಾಲ್ಯೂನ 100% ಡೈರೆಕ್ಟ್ ಆಡ್ ಮಾಡಿ ಕಂಡುಹಿಡಿಬಹುದು ನಾವು. ಇದನ್ನ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂದ್ರೆ ಇಲ್ಲಿ ನಾನು ಅದೇ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀನಿ, ಇದೇ ರೂಲ್ ನ ಇಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ನಿಮ್ಗೆ ಇದನ್ನ ಹೇಳಿದೆ. ಓಕೆ, 1-2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದಿಷ್ಟು ಬೇಸಿಕ್ಸ್ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಈಗ ನೋಡಿ ನಾನು ಏನ್ ಮಾಡ್ತೀನಿ ಅಂತ ನೋಡಿ, ಪುರುಷರ ಸಂಖ್ಯೆಯ 11% ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರಶ್ನೆಗೆ ಬರೋಣ. ಓಕೆ, ಪುರುಷರ ಸಂಖ್ಯೆ X ಇದೆ. ಓಕೆ, 11% ಹೆಚ್ಚಾಗಿದೆ ಅಂದ್ರೆ ಹೆಚ್ಚ ಆದ್ಮೇಲೆ ಎಷ್ಟು ವ್ಯಾಲ್ಯೂ ಆಗುತ್ತೆ? ಅದು 111% ಆಗುತ್ತೆ. ಕರೆಕ್ಟಾ? 111% ಆಫ್ X ಪ್ಲಸ್ ಅದೇ ತರ 20% ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಂಗಾದ್ರೆ ಜಾಸ್ತಿ ಆದ್ಮೇಲೆ ಅದರ ಒಟ್ಟು ಜನಸಂಖ್ಯೆ ಎಷ್ಟು ಪರ್ಸೆಂಟ್ ಆಗಿರುತ್ತೆ? 120% ಆಗಿರುತ್ತೆ. ಕರೆಕ್ಟ್ ತಾನೆ? ಸೊ 120% ಆಫ್ ಮಹಿಳೆಯರ ಸಂಖ್ಯೆ. ಕರೆಕ್ಟಾ? ಮಹಿಳೆಯರ ಸಂಖ್ಯೆ ಎಷ್ಟಿದೆ ಇಲ್ಲಿ? ಇಲ್ಲಿ 5,500 ಮೈನಸ್ X ಅಂತ ಇದೆ. ಕರೆಕ್ಟಾ? ಈ ಇಕ್ವೇಶನ್ ನ ಸಾಲ್ವ್ ಮಾಡಿ ಅವಾಗ ನಿಮಗೆ X ವ್ಯಾಲ್ಯೂ ಏನ್ ಸಿಗುತ್ತೆ ಅದೇ ನಿಮಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಹಿಳೆಯರ ಸಂಖ್ಯೆ ಸಿಗುತ್ತೆ. ಓಕೆ, ಈಗ ಏನ್ ಕೊಟ್ಟಿದ್ದಾರೆ ಅವರು? 11% ಪುರುಷರ ಸಂಖ್ಯೆ ಜಾಸ್ತಿ ಆಯ್ತು ಪ್ಲಸ್ 20% ಮಹಿಳೆಯರ ಸಂಖ್ಯೆ ಜಾಸ್ತಿ ಆಯ್ತು. ಆ ತರ ಜಾಸ್ತಿ ಆದ್ಮೇಲೆ ಟೋಟಲ್ ವ್ಯಾಲ್ಯೂ ಏನಾಗುತ್ತೆ? 6,330 ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈಸ್ ಈಕ್ವಲ್ ಟು 6,330. ಈ ಇಕ್ವೇಶನ್ ನ ನಾನು ಸಾಲ್ವ್ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ಇಕ್ವೇಶನ್ ಬರ್ಕೊಂಡಾಯ್ತು. ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಸೊ 111 ಡಿವೈಡೆಡ್ ಬೈ 100x ಹಂಗೆ ಇಟ್ಬಿಡಿ. ಓಕೆ, ಇಲ್ಲಿ ಏನೇನ್ ಕ್ಯಾನ್ಸಲ್ ಆಗುತ್ತೆ ಅಂತ ನೋಡಿ. ಓಕೆ, 2 0 ಕ್ಯಾನ್ಸಲ್ ಆಯ್ತು. 2 6 12, 2 5 10. ಸೊ 6/5. ಈ 6/5 ಇದಕ್ಕೂ ಮಲ್ಟಿಪ್ಲೈ ಮಾಡ್ಬೇಕು, X ಗೂ ಮಲ್ಟಿಪ್ಲೈ ಮಾಡ್ಬೇಕು. ಓಕೆನಾ? ನೆನ್ಪಿಟ್ಕೊಳ್ಳಿ,
ಓಕೆ, ಪ್ಲಸ್ 6/5 ಇಂಟು 5500, ಓಕೆ, ಮೈನಸ್ 6/5 ಎಕ್ಸ್, ಓಕೆ, ಅಥವಾ 6x ಡಿವೈಡೆಡ್ ಬೈ 5 ಅನ್ಕೊಳ್ಳಿ, ಈಸ್ ಈಕ್ವಲ್ ಟು 6330. ಓಕೆ, ಈಗ ಇಲ್ಲಿ ಏನ್ ಕ್ಯಾನ್ಸಲ್ ಮಾಡಕ್ ಸಾಧ್ಯ ಇದೆ ಅದನ್ನ ಕ್ಯಾನ್ಸಲ್ ಮಾಡಿ. 5 1 5 11, ಓಕೆನಾ, ಕ್ಯಾನ್ಸಲ್ ಆಯ್ತು. ಈಗ 6x ಮೈನಸ್ 5 ಇಲ್ಲೇನಿದೆ ಇದನ್ನ ಆಸ್ ಇಟ್ ಈಸ್ ಹಿಂಗೆ ಇಟ್ಕೊಂಡು ಇದನ್ನ ಇದು ಎಷ್ಟಾಗತ್ತೆ ನೋಡಿ, 11 6 66 ಅಂದ್ರೆ 6600 ಆಗತ್ತೆ. ಈ 6600ನ ನಾನು ಆ ಕಡೆ ಒಯ್ತೀನಿ, ಮತ್ತೆ ಇವು ಎರಡನ್ನ ಮಾತ್ರ ಎಕ್ಸ್ ವ್ಯಾಲ್ಯೂಸ್ ನ ಮಾತ್ರ ಇಲ್ಲಿ ಬರ್ಕೊಂಡಿರ್ತೀನಿ. 111x ಡಿವೈಡೆಡ್ ಬೈ ಇದು 111 ಇದು, ಓಕೆ, ಡಿವೈಡೆಡ್ ಬೈ 100 ಅಂತ ಇದೆ, ಮೈನಸ್ 6x ಡಿವೈಡೆಡ್ ಬೈ 5 ಅಂತ ಇದೆ. ಆ ನಂತರ 6330 ಮೈನಸ್ 6600. 6600 ಎಲ್ಲಿಂದ ಬಂತಿದ್ದು? 6 ಇಂಟು 1100 ಏನಿದೆ ಅಲ್ಲ ಅದಕ್ಕೆ ಮಲ್ಟಿಪ್ಲೈ ಮಾಡಿ ಬಂತು. ಓಕೆನಾ. ಸೊ 6000 ನೋಡಿ, ಇದು ಆಕ್ಚುಲಿ 6600 ದೊಡ್ಡ ಸಂಖ್ಯೆ ಇದೆ. ಸೊ ಇಲ್ಲಿ ನಮಗೆ ಮೈನಸ್ ವ್ಯಾಲ್ಯೂ ಬರೋ ಚಾನ್ಸಸ್ ಇದೆ. 600ರಲ್ಲಿ 330 ಮೈನಸ್ ಮಾಡಿ ಅವಾಗ ಮೈನಸ್ 270 ಬರುತ್ತೆ. ಇದನ್ನ ಇಲ್ಲಿ ನಾವು LCM ತೆಗೆದು ಏನ್ ಮಾಡ್ಬೇಕು, ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ಇಲ್ಲಿ LCM ಏನ್ ಬರುತ್ತೆ ಅಂತ ನೋಡಿ. LCM 5 ಮತ್ತೆ 100 LCM 100 ಬರುತ್ತೆ. 5 20 100, ಇದು 100 1 100. ಸೊ 111x ಮೈನಸ್ 2 6 12 ಅಂದ್ರೆ 120x. ಕರೆಕ್ಟಾ? 120x ಈಸ್ ಈಕ್ವಲ್ ಟು ಮೈನಸ್ 270 ಆಗುತ್ತೆ. ಇದು ಮೈನಸ್ 270. ಓಕೆ, ಇಲ್ಲಿ ನೋಡಿ 111 ಮೈನಸ್ 120 ಅಂತ ಇದೆ. ಸೊ ಮೈನಸ್ 9x ಬರುತ್ತೆ. ಇಲ್ಲಿ ಮೈನಸ್ 9x ಡಿವೈಡೆಡ್ ಬೈ 100. ಓಕೆ, ಇಲ್ಲಿ ಬರ್ದಿರ್ತೀನಿ. ಇನ್ನು ನೆಕ್ಸ್ಟ್ ಇದು ಮೈನಸ್ 9x ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಮೈನಸ್ 270. ಎರಡು ಕಡೆನೂ ಮೈನಸ್ ಇರೋದ್ರಿಂದ ಮೈನಸ್ ನ ನಾನು ಕ್ಯಾನ್ಸಲ್ ಮಾಡಬಹುದು, ಅದು ಪ್ಲಸ್ ಆಗುತ್ತೆ. ಸೊ 9x ಈಸ್ ಈಕ್ವಲ್ ಟು 270 ಮಲ್ಟಿಪ್ಲೈಡ್ ಬೈ 100. ಓಕೆ, ಈ 100ನ್ನ ಈ ಕಡೆ ಒಯ್ದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಹೇಳಿ, ಡಿವೈಡೆಡ್ ಬೈ 9 ಮಾಡ್ಬೋದು. ಕರೆಕ್ಟಾ? ಸೊ 9 1 9 3 27. ಓಕೆ, ಸೊ 1 0. ಸೊ 30 ಇಂಟು 100 ಎಕ್ಸ್ ಇಸ್ ಈಕ್ವಲ್ ಟು 3000. ಎಕ್ಸ್ ಇಸ್ ಈಕ್ವಲ್ ಟು 3000 ಅಂತಂದ್ರೆ ಇದೇನ್ ಹೇಳಿ, ಇದು ಪುರುಷರ ಸಂಖ್ಯೆ. ಯಾಕಂದ್ರೆ ನಾನು ಎಕ್ಸ್ ಅನ್ನೋದನ್ನ ಪುರುಷರ ಸಂಖ್ಯೆ ಅಂತ ತಗೊಂಡಿದ್ದೀನಿ. ಕರೆಕ್ಟಾ? ಎಕ್ಸ್ ಅನ್ನೋದು ಪುರುಷರ ಸಂಖ್ಯೆ. ಬಟ್ ನಮಗೆ ಆನ್ಸರ್ ಬೇಕಾಗಿರೋದು ಪುರುಷರ ಸಂಖ್ಯೆ ಅಲ್ಲ, ಮಹಿಳೆಯರ ಸಂಖ್ಯೆ. ಸೊ ಮಹಿಳೆಯರ ಸಂಖ್ಯೆ ಅಂದ್ರೆ 5500ರಲ್ಲಿ 3000ನ ಮೈನಸ್ ಮಾಡಬೇಕು. ಸೊ 5500 ಮೈನಸ್ 3000 ಮಾಡಿ 2500 ಅನ್ನೋದು ಆನ್ಸರ್. ಸೊ 2500 ಕರೆಂಟ್ಲಿ ಪ್ರಸ್ತುತವಾಗಿ ಮಹಿಳೆಯರ ಜನಸಂಖ್ಯೆ ಈ ಗ್ರಾಮದಲ್ಲಿ. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ಸೊ ಈ ಪ್ರಾಬ್ಲಮ್ಗೆ ಒಂದ್ ಸ್ವಲ್ಪ ನಾವು ಟೈಮ್ ಜಾಸ್ತಿ ತಗೊಂಡಿರ್ಬೋದು, ಆದ್ರೆ ಒಂದು ವೆರಿ ವೆರಿ ಬೇಸಿಕ್ ಅಂಡ್ ವೆರಿ ಯೂಸ್ಫುಲ್ ಟ್ರಿಕ್ ನ ಕಲ್ತ್ವಿ ನಾವು. ಓಕೆ, ಸೊ ಇದು ಎರಡನೇ ಪ್ರಶ್ನೆ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡೋಣ. ಓಕೆ, ಒಂದು ಪಟ್ಟಣದ ಜನಸಂಖ್ಯೆಯು ಒಂದು ದಶಕದಲ್ಲಿ, ಓಕೆ, ಒಂದು ದಶಕ ಅಂದ್ರೆ 10 ವರ್ಷ ಇಲ್ಲಿ. ಓಕೆ, ಒಂದು ದಶಕದಲ್ಲಿ 1,75,000ದಿಂದ 2,62,500ಕ್ಕೆ ಹೆಚ್ಚಾಗಿದೆ. ಓಕೆ, 10 ಇಯರ್ಸ್ ಅಲ್ಲಿ ಇಷ್ಟು ಹೆಚ್ಚಾಗಿದೆ. ಪ್ರತಿ ವರ್ಷ ಜನಸಂಖ್ಯೆಯ ಸರಾಸರಿ ಶೇಕಡಾವಾರು ಹೆಚ್ಚಳ ಎಷ್ಟು? ಓಕೆ, ಪರ್ಸೆಂಟೇಜ್ ಆಫ್ ಇನ್ಕ್ರಿಮೆಂಟ್ ಆಫ್ ಪಾಪ್ಯುಲೇಷನ್ ನ ಕಂಡುಹಿಡಿಬೇಕು. ಇಲ್ಲಿ ಪಾಪ್ಯುಲೇಷನ್ ಜನಸಂಖ್ಯೆ ಯಾವ ರೇಟ್ ಅಲ್ಲಿ ಅಥವಾ ಯಾವ ಪ್ರತಿಶತದಲ್ಲಿ ಜಾಸ್ತಿ ಆಯ್ತು ಪ್ರತಿ ವರ್ಷ ಸರಾಸರಿ ಅಂತ ಕೇಳ್ತಿದ್ದಾರೆ ಅವರು. ಸೊ ಆನ್ ಅನ್ ಎವರೇಜ್ ಫೈಂಡ್ ಔಟ್ ಮಾಡೋದಾದ್ರೆ ಫಸ್ಟ್ 10 ವರ್ಷದಲ್ಲಿ ಟೋಟಲ್ ಇನ್ಕ್ರಿಮೆಂಟ್ ಎಷ್ಟಾಯ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಡಿವೈಡೆಡ್ ಬೈ 10 ಅಂತ ಮಾಡಿದ್ರೆ ಒಂದು ವರ್ಷಕ್ಕೆ ಹೆಚ್ಚಾಯ್ತು ಅನ್ನೋದು ಸಿಗುತ್ತೆ ನಿಮ್ಗೆ. ಒಂದು ವರ್ಷಕ್ಕೆ ಎಷ್ಟು ಹೆಚ್ಚಾಯ್ತು ಅಂತ ಅದನ್ನೇ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಓಕೆನಾ? ಓಕೆ, ಸೊ ಈಗ ನೋಡಿ 1,75,000 ಒರಿಜಿನಲಿ 1,75,000 ಇತ್ತು. ಕರೆಕ್ಟಾ? ಒರಿಜಿನಲಿ 1,75,000 ಬರ್ಕೊಂಡೆ ನಾನು. ಓಕೆ, ಈಗ ಈಗ ಪ್ರಸ್ತುತ ಎಷ್ಟಿದೆ ಅಂತ ಹೇಳ್ತಿದಾರೆ ಅವ್ರು, 10 ವರ್ಷದ ನಂತರ ಅದು 2,62,000 ಇದೆ ಅಂತ ಹೇಳ್ತಿದ್ದಾರೆ. 2,62,500 ಇದೆ ಅಂತ. ಸೊ ಇವೆರಡನ್ನು ಮೈನಸ್ ಮಾಡಿದ್ರೆ ನಮಗೆ ಟೋಟಲಿ 10 ವರ್ಷದಲ್ಲಿ ಎಷ್ಟು ಹೆಚ್ಚಾಗಿದೆ ಅನ್ನೋದು ಸಿಗುತ್ತೆ. ಕರೆಕ್ಟ್ ತಾನೆ? ಓಕೆ, ಸೊ ಇದನ್ನ ಮೈನಸ್ ಮಾಡಿ 500 ಹಂಗೆ ಉಳಿಯುತ್ತೆ. 12ರಲ್ಲಿ 5 ಹೋದ್ರೆ 7, 16ರಲ್ಲಿ 8 ಹೋದ್ರೆ 8 ಅಂಡ್ 2ರಲ್ಲಿ 2 0. ಸೊ ಟೋಟಲಿ ಹೆಚ್ಚಾಗಿರೋದು ಎಷ್ಟು?
87,500. ಸೊ 87,500 ಹೆಚ್ಚಳ ಎಷ್ಟು ವರ್ಷದಲ್ಲಿ? ಇದು ಹೆಚ್ಚಳ ಎಷ್ಟು ವರ್ಷದಲ್ಲಿ? ಇದು ನೆನಪಿರ್ಲಿ ನಿಮಗೆ. ಓಕೆ, ಎಷ್ಟು ವರ್ಷದಲ್ಲಿ ಅಂದ್ರೆ 10 ವರ್ಷಕ್ಕೆ. 10 ವರ್ಷ. ಸೊ 1 ವರ್ಷಕ್ಕೆ ಎಷ್ಟಾಯ್ತು ಅನ್ನೋದು ಬೇಕಲ್ವಾ ನಮಗೆ, ಯಾಕಂದ್ರೆ ಪ್ರತಿ ವರ್ಷ ಜನಸಂಖ್ಯೆ ಸರಾಸರಿ ಅಂತ ಕೇಳಿದಾರೆ ಅದು. ಸೊ 10 ವರ್ಷಕ್ಕಾದ್ರೆ 1 ವರ್ಷಕ್ಕೆ ನಮ್ಗೆ ಎಷ್ಟಾಗತ್ತೆ ಹೇಳಿ? ಅದು 10ರಿಂದ ಇದನ್ನ ಡಿವೈಡ್ ಮಾಡ್ಬೇಕು. 87,500 ಡಿವೈಡೆಡ್ ಬೈ 10 ಮಾಡಿ. 10 ಕ್ಯಾನ್ಸಲ್ ಮಾಡಿದ್ರೆ 8,750. 8,750 ಅನ್ನೋದು 1 ವರ್ಷಕ್ಕೆ ಆಗಿರೋ ಇನ್ಕ್ರಿಮೆಂಟ್. ಓಕೆನಾ? ಈಗ 100ಕ್ಕೆ ಎಷ್ಟಾಯ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆ, ಸೊ ಅದನ್ನ ನಾವು ಯಾವ ತರ ಬರ್ಕೋಬಹುದು? ಈಗ ನೀವು ಇದೇ ತರ ಮಾಡಿ ಸಿಂಪಲ್ ಆಗಿ 1,75,000ಕ್ಕೆ 8,750 ಹೆಚ್ಚಾಗಿದೆ ಅಂದ್ರೆ 100ಕ್ಕೆ ಎಷ್ಟಾಗಿದೆ ಅಂತಾನು ಬರ್ಕೋಬಹುದು. ಇಲ್ಲ ಅಂದ್ರೆ ಈಗ ನೋಡಿ, 8,750 ಅನ್ನೋದು 1 ವರ್ಷಕ್ಕೆ ಆಗಿರೋ ಹೆಚ್ಚಳ ಅಲ್ವಾ? ಸೊ ಅದು ಎಷ್ಟು ಪ್ರತಿಶತ ಆಫ್ 1,75,000 ಆಗಿದೆ ಅನ್ನೋದನ್ನ ಕಂಡುಹಿಡಿದ್ಬಿಟ್ರೆ ಮುಗಿದೋಯ್ತು. ಅರ್ಥ ಆಯ್ತಲ್ವಾ? ಸೊ ನಮ್ಗೆ ಪ್ರತಿಶತ ಕೇಳ್ತಿದಾರಲ್ವಾ? ಸೊ ನಾವು ಯಾವ ತರ ಬರೀಬಹುದು ಅದನ್ನ ಅಂದ್ರೆ X%, ನನಗೆ ಗೊತ್ತಿಲ್ಲ ಅದು ಎಷ್ಟು ಪರ್ಸೆಂಟ್ ಅಂತ. ಸೊ X% ಆಫ್ 1,75,000. 1,75,000. ಓಕೆ, ಇನ್ನೊಂದು 0 ಬರಬೇಕು. X% ಆಫ್ 1,75,000 ಈಸ್ 8,750 ಆಗತ್ತೆ ಅಂತ ಹೇಳ್ತಿದೀವಿ. ಸೊ 2 ಕ್ಯಾನ್ಸಲ್ ಮಾಡಿ, 2 ಕ್ಯಾನ್ಸಲ್ ಮಾಡಿ. ಇಲ್ಲಿ ಇದು ಕೂಡ ಇನ್ನೊಂದು 0 ಇಲ್ಲಿಯೂ ಕೂಡ ಕ್ಯಾನ್ಸಲ್ ಆಗುತ್ತೆ ನಿಮ್ಗೆ. ಓಕೆ, ಸೊ ಏನ್ ಉಳ್ಕೊಳ್ಳುತ್ತೆ ನಿಮಗೆ? X ಇಸ್ ಈಕ್ವಲ್ ಟು ಏನ್ ಉಳ್ಕೊಳ್ಳುತ್ತೆ ಇಲ್ಲಿ? 875 ಉಳ್ಕೊಳ್ಳುತ್ತೆ. ಓಕೆ, ಅಂಡ್ ಡಿವೈಡೆಡ್ ಬೈ ಕೆಳಗಡೆಗೆ 175 ಉಳ್ಕೊಳ್ಳುತ್ತೆ. ಕರೆಕ್ಟಾ? 175. ಇದನ್ನ ನೀವು ಕ್ಯಾನ್ಸಲ್ ಮಾಡಿ ನೋಡಿ. 875 ಇಲ್ಲ 5 ಇಂದ ಕ್ಯಾನ್ಸಲ್ ಮಾಡಿ. 5 3 15, 3 ಉಳಿಯುತ್ತೆ. 5 3 15, 2 ಉಳಿಯುತ್ತಲ್ವಾ? ಸೊ 5 5 25, 35 ಆಯ್ತು. 5 1 5, 3 ಉಳಿಯುತ್ತೆ. 5 7 35, 2 ಉಳಿಯುತ್ತೆ. 5 5 25. ಸೊ 175 ಡಿವೈಡೆಡ್ ಬೈ 35 ಉಳಿಯಿತು. ಓಕೆ, ಸೊ ಇದನ್ನ ಮತ್ತೆ ಕ್ಯಾನ್ಸಲ್ ಮಾಡಿ. 7ರಿಂದ ಮಾಡ್ಬೋದಲ್ವಾ? 7 5 35, 7 2 14, 3 ಉಳಿಯುತ್ತೆ. 7 5ರಿಂದ 35, ಮತ್ತೆ 5 1 5 5 25. ಸೊ ಫೈನಲಿ ಉಳಿದಿದ್ದೇನು ಅಂದ್ರೆ 5. ಸೊ 5%, ಸರಾಸರಿ 5% ಜಾಸ್ತಿ ಆಗಿದೆ ಅಂತ. ಅರ್ಥ ಆಯ್ತಲ್ವಾ ನಿಮ್ಗೆ? 5% ಆನ್ಸರ್. ಸೊ ಇಲ್ಲಿ ಏನ್ ಮಾಡಿದ್ವಿ? ಯಾವುದೇ ಫಾರ್ಮುಲಾನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಲಿಲ್ಲ. ಅದ್ರ ಬದಲು ಈಗ ಪ್ರಸ್ತುತ ಜನಸಂಖ್ಯೆ ಏನಿದೆ ಅದರಲ್ಲಿ 10 ವರ್ಷದ ಹಿಂದೆ ಇರೋ ಜನಸಂಖ್ಯೆನ ಮೈನಸ್ ಮಾಡಿದ್ವಿ. ಅವಾಗ 10 ವರ್ಷಕ್ಕೆ ಟೋಟಲ್ ಜನಸಂಖ್ಯೆ ಎಷ್ಟು ಹೆಚ್ಚಳ ಆಯ್ತು ಅನ್ನೋದು ಸಿಕ್ತು. ಆ 10 ವರ್ಷದ ಹೆಚ್ಚಳನ 1 ವರ್ಷಕ್ಕೆ ಕನ್ವರ್ಟ್ ಮಾಡಿದ್ವಿ. ಎದರಿಂದ? 10ರಿಂದ ಡಿವೈಡ್ ಮಾಡಿ. 1 ವರ್ಷಕ್ಕೆ ನಮಗೆ 8,750 ಅಂತ ಸಿಕ್ತು. ಆ 1 ವರ್ಷದ ಹೆಚ್ಚಳ ಏನಿದೆ ಅದು 1,75,000 ಒರಿಜಿನಲಿ ಇದ್ದಿದ್ದು ಅಲ್ವಾ? 10 ವರ್ಷದ ಹಿಂದೆ ಇದ್ದಿದ್ದು. 10 ವರ್ಷದ ಹಿಂದೆ ಇರೋ ಒರಿಜಿನಲ್ ವ್ಯಾಲ್ಯೂಗೆ ಇಷ್ಟು ಹೆಚ್ಚಳ ಆಗ್ಬೇಕಂದ್ರೆ ಎಷ್ಟು ಪ್ರತಿಶತ ಹೆಚ್ಚಳ ಆಗಿರ್ಬೇಕು? ಅದನ್ನೇ ನಾನು X ಅಂತ ತಗೊಂಡೆ. X% ಆಫ್ ಟೋಟಲ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 8,750 ಅಂದೆ. ಕ್ಯಾನ್ಸಲ್ ಮಾಡಿ X ವ್ಯಾಲ್ಯೂ ಡೈರೆಕ್ಟ್ ಆಗಿ ಸಿಕ್ತು ನಮ್ಗೆ. ಅರ್ಥ ಆಯ್ತಲ್ವಾ? ಓಕೆ, ಸೊ ಇದು ಜನಸಂಖ್ಯೆ ಹೆಚ್ಚಳದ ಇನ್ನೊಂದು ಪ್ರಶ್ನೆ. ಓಕೆ, ಈಗ ಒಂದ್ ಸ್ವಲ್ಪ ಡಿಫರೆಂಟ್ ಟೈಪ್ ಆಫ್ ಡೇಟಾ ಕೊಡ್ತಿದ್ದಾರೆ ಇಲ್ಲಿ. ಒಂದು ಕಾಲೇಜಿನಲ್ಲಿರುವ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆಯ ಅನುಪಾತ 3:2 ಆಗಿದೆ. ಓಕೆ, ಗಂಡು ಮಕ್ಕಳಲ್ಲಿ 20% ಮತ್ತು ಹೆಣ್ಣು ಮಕ್ಕಳಲ್ಲಿ 25% ವಯಸ್ಕರಾಗಿದ್ದರೆ ವಯಸ್ಕರಲ್ಲದ ವಿದ್ಯಾರ್ಥಿಗಳ ಶೇಕಡಾವಾರು ಎಷ್ಟು? ಓಕೆ, ಕೇರ್ಫುಲ್ ಆಗಿ ಪ್ರಶ್ನೆ ನೋಡಿ ನೀವು. ಇಲ್ಲಿ ಜನಸಂಖ್ಯೆಯ ಆಕ್ಚುಯಲ್ ಎಷ್ಟಿತ್ತು ಅನ್ನೋದನ್ನ ಕೊಟ್ಟಿಲ್ಲ, ಅದರ ಅನುಪಾತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಅನುಪಾತ 3:2 ಅಂತ ಕೊಡ್ತಿದ್ದಾರೆ. ಓಕೆ, ಮೇಲ್ ಅಂಡ್ ಫಿಮೇಲ್ ನಾನು ಇದೇ ತರ ಬರ್ಕೋತೀನಿ. ಇದನ್ನ ನಾನು ನಿಮಗೆ 2 ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಒಂದು ಸಿಂಪಲ್ ಆಗಿ ನೀವು 100 ಅಂತ ಅಂದ್ಕೊಂಡ್ರೆ ಈಸಿಲಿ ಸಾಲ್ವ್ ಮಾಡಬಹುದು, ಅದನ್ನು ಹೇಳ್ತೀನಿ. ಇನ್ನೊಂದು ಜನರಿಕ್ ಟ್ರೆಡಿಷನಲ್ ವೇ ಏನಿದೆ, ಎಕ್ಸ್ ಅಂದ್ಕೊಂಡು ಏನ್ ಸಾಲ್ವ್ ಮಾಡ್ತೀವಿ ಅದನ್ನ ಸಾಲ್ವ್ ಮಾಡೋಣ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಮಾಡಿ. ಸೊ ಮೇಲ್ ಇಸ್ ಟು ಫಿಮೇಲ್ ಅನ್ನೋದನ್ನ 3:2 ಅಂತ ಕೊಟ್ಟಿದ್ದಾರೆ. 3:2 ಅನ್ನೋದನ್ನ ಯಾವಾಗ್ಲೂ ಏನಂತ ಬರ್ಕೋತೀವಿ ನಾವು? 3x ಅನುಪಾತ 2x ಅಂತ. ಯಾಕಂದ್ರೆ ನಾನು 3x ಅನ್ನೋದು ಗಂಡು ಮಕ್ಕಳ ಸಂಖ್ಯೆ ಅಂತ, ಮತ್ತೆ 2x ಅನ್ನೋದು ಹೆಣ್ಣು ಮಕ್ಕಳ ಸಂಖ್ಯೆ ಅಂತ. ಸೊ
ಗಂಡು ಮಕ್ಕಳು ಮತ್ತೆ ಹೆಣ್ಣು ಮಕ್ಕಳ ಅನುಪಾತ ಕೊಟ್ಟಿದ್ರು ಅಂದ್ರೆ ನಾನು ಟೋಟಲ್ ಫೈಂಡ್ ಔಟ್ ಮಾಡ್ಬೋದಲ್ವಾ. ಅದರಿಂದ 2x ಪ್ಲಸ್ 3x 5x ಅಂತ. ಸೊ ಟೋಟಲ್ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ? 5x ಇದೆ ಅಂತ. 3x ಪ್ಲಸ್ 2x ಸೇರಿಸಿದ್ರೆ 5x. ಓಕೆನಾ? ಓಕೆ. ಈಗ ಗಂಡು ಮಕ್ಕಳಲ್ಲಿ 20% ಅಡಲ್ಟ್ಸ್ ಇದ್ದಾರೆ ಅಂತ. ಓಕೆ, ವಯಸ್ಕರು ಅಂತ ಹೇಳ್ತಿದ್ದಾರೆ. ಗಂಡು ಮಕ್ಕಳ ಸಂಖ್ಯೆ ಎಷ್ಟಿದೆ ಇಲ್ಲಿ? 3x ಇದೆ. ಓಕೆ, ಸೊ ಈಗ ಗಂಡು ಮಕ್ಕಳಲ್ಲಿ ವಯಸ್ಕರ ಸಂಖ್ಯೆ ಕಂಡುಹಿಡಿಯೋಣ. ಅಡಲ್ಟ್ ಮೇಲ್ ಅಂತ ಬರ್ದಿರ್ತೀನಿ ನಾನು ಇಲ್ಲಿ. ಓಕೆ, ವಯಸ್ಕರ ಸಂಖ್ಯೆ ಇದು. ಅಡಲ್ಟ್ ಮೇಲ್ ಎಷ್ಟಿದೆ? 20% ಆಫ್ ಟೋಟಲ್ ಗಂಡು ಮಕ್ಕಳ ಸಂಖ್ಯೆ. 20% ಅನ್ನೋದು ಏನಾಗುತ್ತೆ? 20 ಡಿವೈಡೆಡ್ ಬೈ 100 ಆಫ್ 3x ಆಗುತ್ತೆ. ಕರೆಕ್ಟಾ? ಕರೆಕ್ಟ್ ತಾನೆ? ಸೊ 2 0 ಕ್ಯಾನ್ಸಲ್ ಮಾಡಿ, 2 1 2 5. ಓಕೆ, ಕೆಳಗಡೆ ಏನು ಉಳಿಯುತ್ತೆ? 3x ಡಿವೈಡೆಡ್ ಬೈ 5. ಸೊ 3x ಡಿವೈಡೆಡ್ ಬೈ 5 ಅನ್ನೋದು ಅಡಲ್ಟ್ ಗಂಡು ಮಕ್ಕಳ ಸಂಖ್ಯೆ. ಅದೇ ತರ ಅಡಲ್ಟ್ ಹೆಣ್ಣು ಮಕ್ಕಳ ಸಂಖ್ಯೆ ಕಂಡು ಹಿಡಿದು ಬಿಡಿ. ಓಕೆನಾ? ಅದನ್ನ ಇದು ಟೋಟಲ್ ಅಲ್ಲಿ ಮೈನಸ್ ಮಾಡಿದ್ರೆ ನಮಗೆ ವಯಸ್ಕರಲ್ಲದವರ ಸಂಖ್ಯೆ ಎಷ್ಟು ಅಂತ ಸಿಗುತ್ತೆ. ಓಕೆ ಅಲ್ವಾ? ಓಕೆ, ಸೊ ಅಡಲ್ಟ್ ಫಿಮೇಲ್ ಅಂತ ಬರೀತೀನಿ. ಓಕೆ, ಅಡಲ್ಟ್ ಫಿಮೇಲ್. ಅಡಲ್ಟ್ ಫಿಮೇಲ್ ಎಷ್ಟು ಪ್ರತಿಶತ ಇದ್ದಾರೆ ಅಂತ ಹೇಳ್ತಿದ್ದಾರೆ? 25% ಇದ್ದಾರೆ ಅಂತ ಹೇಳ್ತಿದ್ದಾರೆ ಅವರು. ಕರೆಕ್ಟಾ? 25% ಅಡಲ್ಟ್ ಫಿಮೇಲ್ ಆಗಿದ್ರೆ ಟೋಟಲ್ ಫಿಮೇಲ್ ಎಷ್ಟಿದ್ದಾರೆ ಅನ್ಕೋತಾ ಇದೀವಿ ನಾವು? 2x ಇದ್ದಾರೆ ಅನ್ಕೋತಾ ಇದೀವಿ. ಸೊ 25 1 25 4. ಇದನ್ನು ಮತ್ತೆ ಕ್ಯಾನ್ಸಲ್ ಮಾಡಬಹುದು. 2 1 2 2. ಸೊ x by 2 ಅನ್ನೋದು ಏನಿದು? ಹೆಣ್ಣು ಮಕ್ಕಳ ಅಡಲ್ಟ್ ಸಂಖ್ಯೆ. ಓಕೆ, ಸೊ ಇದು ಟೋಟಲ್ ಗಂಡು ಮಕ್ಕಳ ಅಡಲ್ಟ್ ಸಂಖ್ಯೆ, ಇದು ಟೋಟಲ್ ಹೆಣ್ಣು ಮಕ್ಕಳ ಅಡಲ್ಟ್ ಸಂಖ್ಯೆ. ಟೋಟಲ್ ಸಂಖ್ಯೆ ಇದಿದೆ. ಇದರಲ್ಲಿ ಅಡಲ್ಟ್ ಮತ್ತೆ ಅಡಲ್ಟ್ ಅಲ್ಲದೆ ಇರೋರು, ವಯಸ್ಕರು ಅಲ್ಲದೆ ಇರೋರು ಇಬ್ರು ಇದಾರೆ. ಇದರಲ್ಲಿ ಗಂಡು ಮಕ್ಕಳು ಇದಾರೆ, ಹೆಣ್ಮಕ್ಳು ಇದಾರೆ, ವಯಸ್ಕರು ಇದಾರೆ, ವಯಸ್ಕರು ಅಲ್ಲದೆ ಇರೋರು ಇದಾರೆ. ಯಾವ್ದ್ರಲ್ಲಿ? 5x ದಲ್ಲಿ. ಸೊ ಈ 5x ದಲ್ಲಿ ಇವು ಎರಡನ್ನು ಮೈನಸ್ ಮಾಡಿದ್ರೆ ವಯಸ್ಕರ ಅಲ್ಲದೆ ಇರೋರು ಒಟ್ಟು ಎಷ್ಟಿದ್ದಾರೆ ಅನ್ನೋದು ಸಿಗುತ್ತೆ ನಮಗೆ. ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಸ್ಪೆಸಿಫಿಕಲಿ ಕೇಳಿಲ್ಲ ಅವರು. ವಯಸ್ಕರಲ್ಲದ ಟೋಟಲ್ ವಿದ್ಯಾರ್ಥಿಗಳ ಶೇಕಡಾವಾರು ಕೇಳಿದ್ದಾರೆ. ಶೇಕಡಾವಾರು ನಂತರ ಕಂಡುಹಿಡಿಯೋಣ ನಾವು. ಓಕೆ, ಸೊ ಈಗ 5x ದಲ್ಲಿ 3x ಡಿವೈಡೆಡ್ ಬೈ 5 x ಬೈ 2 ಇವೆರಡನ್ನು ಮಾಡಿದ್ರೆ ಮೈನರ್ಸ್ ಕಂಡು ಹಿಡಿಬಹುದು ನಾವು. ಯಾವ ಮೈನರ್ಸ್ ಇದು? ಟೋಟಲ್ ಮೈನರ್ಸ್. ಓಕೆ, ನಾನು ಇಲ್ಲಿ ಬರ್ದಿರ್ತೀನಿ ನೋಡಿ. ಟೋಟಲ್ ಮೈನರ್ಸ್ ಬೇಕಾಗಿದ್ದಾರೆ ನಮಗೆ. ಟೋಟಲ್ ಮೈನರ್ಸ್ ನಾವು ಯಾವ ತರ ಕಂಡು ಹಿಡಿಬಹುದು ಅಂದ್ರೆ 5x ಮೈನಸ್ 3x ಡಿವೈಡೆಡ್ ಬೈ 5 ಮೈನಸ್ x ಬೈ 2. ಓಕೆ, 5 2 10. ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ, ಅಂದ್ರೆ LCM ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದೀನಿ ನಾನು. ಇಲ್ಲ, LCM ಬರ್ಕೊಂಡ್ಬಿಡಿ. 5 2 10 ಆಗುತ್ತೆ. ಸೊ ಇಲ್ಲಿ 1 ಅಂತ ಅನ್ಕೊಂಡ್ರೆ ಇದು 10 ಆಗುತ್ತೆ, ಇದು 5 2 ಆಗುತ್ತೆ, ಇದು 2 5 ಆಗುತ್ತೆ. ಸೊ ಎಷ್ಟಾಯ್ತು ನೋಡಿ? 5 10 50x ಮೈನಸ್ 3 2 6x ಮೈನಸ್ 5x. ಓಕೆನಾ? ಕರೆಕ್ಟ್ ಅಲ್ವಾ ಇದು? ಓಕೆ, ಸೊ ಈಗ ನಿಮಗೆ ಟೋಟಲಿ ಎಷ್ಟು ಎಕ್ಸ್ ಮೇಲ್ಗಡೆ ಎಷ್ಟು ಎಕ್ಸ್ ಉಳ್ಕೊಳ್ಳುತ್ತೆ? 50x ದಲ್ಲಿ 11x ನ ಮೈನಸ್ ಮಾಡಿ 39x ಆಗುತ್ತೆ. ಸೊ 39x ಡಿವೈಡೆಡ್ ಬೈ 10. ಈಗ ಇನ್ನು ನಮಗೆ ಎಕ್ಸ್ ಫೈಂಡ್ ಔಟ್ ಮಾಡಿಲ್ಲ ನಾವು. ಇದೇನ್ ಹೇಳಿ? ಟೋಟಲ್ ಮೈನರ್ಸ್ ಅಂದ್ರೆ ಇವರು ವಯಸ್ಕರ ಅಲ್ಲದೆ ಇರೋರು. 39x ಡಿವೈಡೆಡ್ ಬೈ 10 ವಯಸ್ಕರ ಅಲ್ಲದೆ ಇರೋರು ಸಂಖ್ಯೆ. ಅದು ನಮಗೆ ಶೇಕಡಾವಾರು ಬೇಕಾಗಿದೆ. ಶೇಕಡಾವಾರನ್ನು ನಾವು ಯಾವ ತರ ಫೈಂಡ್ ಔಟ್ ಮಾಡ್ತೀವಿ? 5x ಗೆ ಅಂದ್ರೆ ಟೋಟಲ್ ಸಂಖ್ಯೆ ಅಲ್ವಾ? 5x ಗೆ 39x ಡಿವೈಡೆಡ್ ಬೈ 10 ಅನ್ನೋದು ವಯಸ್ಕರ ಅಲ್ಲದೆ ಇರೋರ ಒಟ್ಟು ಸಂಖ್ಯೆ. ಹಂಗಾದ್ರೆ 100ಕ್ಕೆ ಎಷ್ಟು? ಅದನ್ನೇ ಬರ್ಕೊಂಡ್ರೆ ಆಯ್ತು. ಕರೆಕ್ಟ್ ಅಲ್ವಾ? ಓಕೆ, ಸೊ ನಾವು ಪ್ರತಿಶತ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ? 5x ಗೆ 39x ಡಿವೈಡೆಡ್ ಬೈ 10 ಇಷ್ಟು ಸಂಖ್ಯೆ ವಯಸ್ಕರ ಅಲ್ಲದೆ ಇರೋರು ಇದ್ದಾರೆ. ಹಂಗಾದ್ರೆ ಪ್ರತಿಶತ ಎಷ್ಟು? 100ಕ್ಕೆ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಸೊ ಈ 100ನ್ನ ಈ ಕಡೆ ಮಲ್ಟಿಪ್ಲೈ ಮಾಡೋದು, ಮತ್ತೆ ಇದರಿಂದ ಇದನ್ನ ಡಿವೈಡ್ ಮಾಡೋದು. ಸೊ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡಿ ನೋಡಿ. 39x ಡಿವೈಡೆಡ್ ಬೈ 10 100ರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಮತ್ತೆ 5x ನ ಇಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ತಾನೆ? ಹಿಂಗೆ ಅಲ್ವಾ? ಸೊ x ಕ್ಯಾನ್ಸಲ್ ಮಾಡಿ. 10 1 10 10 100 5 1 5 2 10 39 2 78. ಸೊ 78% ಏನಿದ್ದಾರೆ ಅಂದ್ರೆ ವಯಸ್ಕರ ಅಲ್ಲದೆ ಇರೋರು ಇದ್ದಾರೆ, ಒಟ್ಟು ಗಂಡು ಮಕ್ಕಳು ಮತ್ತೆ ಹೆಣ್ಣು ಮಕ್ಕಳು. ನೋಡಿ 70% ಆನ್ಸರ್ ಇದ್ರು. ಅರ್ಥ ಆಯ್ತಾ?
ಇದು ಒಂದು ಮೆಥಡ್. ಇದು ಟ್ರೆಡಿಷನಲ್ ಆಗಿ ನೀವು ವ್ಯಾಲ್ಯೂಸ್ ಗೊತ್ತಿಲ್ಲದೆ ಇರುವಾಗ ಎಕ್ಸ್ ಅಂತ ಅಂದುಕೊಂಡು ಫೈಂಡ್ ಔಟ್ ಮಾಡುವಂತ ಬೆಲೆ. ಈಗ ನಿಮಗೆ ಒಂದು ಸ್ಮಾಲ್ ಟ್ರಿಕ್ ಹೇಳ್ತೀನಿ ನಾನು. ಈ ಜನಸಂಖ್ಯೆ ವಿಷಯಕ್ಕೆ ಬಂದ್ರೆ ನಮಗೆ ಎಷ್ಟು ಟೋಟಲ್ ಅನ್ನೋದು ಕೊಟ್ಟಿರ್ಲಿಲ್ಲ ಅಂದ್ರೆ ಅವಾಗ ಎಕ್ಸ್ ಅನ್ನೋ ಬದಲು ಅದನ್ನೇ 100 ಅಂದ್ಕೊಡಿ. ಯಾಕಂದ್ರೆ ನಮಗೆ ಡೈರೆಕ್ಟ್ ಆಗಿ 100ಕ್ಕೆ ಎಷ್ಟು ಅಂತಾನೆ ಕೇಳ್ತಿದಾರಲ್ವಾ, ಆನ್ಸರ್ ಬೇಕಾಗಿರೋದು 100ಕ್ಕೆ ಎಷ್ಟು ಅಂತ. ಸೊ 100 ಅನ್ನೋದನ್ನೇ ಅನ್ನೋನ್ ವ್ಯಾಲ್ಯೂ ಅಂದ್ಕೊಳ್ಳೋಣ. ಓಕೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ರೆ ನಿಮಗೆ ವೆರಿ ವೆರಿ ಸಿಂಪಲ್ ಆಗಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಓಕೆ, ಅರ್ಥ ಆಯ್ತಲ್ವಾ ನಿಮಗೆ? ಇದನ್ನ ಬರ್ಕೊಳ್ಳಿ ಫಸ್ಟ್. ನಾನು ಇಲ್ಲೇ ಇದನ್ನ ರಬ್ ಮಾಡಿಬಿಟ್ಟು ನಿಮಗೆ ಆ ಆನ್ಸರ್ ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ. ಓಕೆ, ಈ ಲಕ್ಷ್ಯ ಕೊಟ್ಟು ಕೇಳಿ. ಜನಸಂಖ್ಯೆ ಪ್ರಾಬ್ಲಮ್ ಅಲ್ಲಿ ಅನ್ನೋನ್ ಅಂತ ಕೊಟ್ಟಿದ್ರು, ಮತ್ತೆ ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡಕ್ ಹೇಳಿದ್ರು, ಅಂದ್ರೆ ಟೋಟಲ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರು ಅಂದ್ರೆ ಎಕ್ಸ್ ಇಂದಾನೆ ಸ್ಟಾರ್ಟ್ ಮಾಡಿ. ಓಕೆ, ಆದ್ರೆ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರು ಅಂದ್ರೆ ಆ ಅನ್ನೋನ್ ವ್ಯಾಲ್ಯೂನ 100 ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ. ನಿಮಗೆ ಏನ್ ಆನ್ಸರ್ ಬರುತ್ತೋ ಅದೇ ಡೈರೆಕ್ಟ್ ವ್ಯಾಲ್ಯೂ ನಿಮಗೆ. ಓಕೆ, ಸೊ ನಾವು ಇಷ್ಟೆಲ್ಲ ಎಕ್ಸ್ ಅಂದ್ಕೊಂಡು ಇಷ್ಟೆಲ್ಲ ಲೆಕ್ಕ ಮಾಡಿದ್ಮೇಲೆ ನಮಗೆ 78% ಅಂತ ಆನ್ಸರ್ ಬಂತ. ಈಗ ಅದೇ 78 ಅನ್ನೋದನ್ನ ನಾವು ಟೋಟಲ್ 100 ಅನ್ನೋದ್ರಿಂದ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ತರ ಫೈಂಡ್ ಔಟ್ ಮಾಡ್ಬೋದು ನೋಡಿ. ನಾನು ಟೋಟಲ್ 100 ಅಂತ ಅಂದ್ಕೋತಾ ಇದ್ದೀನಿ. ಓಕೆ, ಟೋಟಲ್ 100 ಇದೆ ಅಂತ ತಿಳ್ಕೊಳ್ಳಿ. ಈಗ ಅವ್ರು ಏನ್ ಕೊಟ್ಟಿದ್ದಾರೆ, 3:5 2 ಅನ್ನೋದು ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಅನುಪಾತ ಅಂತ ಕೊಟ್ಟಿದ್ದಾರೆ. ಸೊ 100 ಟೋಟಲ್ ಆಗಿದ್ರೆ 3 ಪಟ್ಟು ಗಂಡು ಮಕ್ಕಳಾಗಿರ್ತಾರೆ, 2 ಪಟ್ಟು ಹೆಣ್ಣು ಮಕ್ಕಳಾಗಿರ್ತಾರೆ. ಕರೆಕ್ಟಾ? ಸೊ 3 ಪಟ್ಟು ಗಂಡು ಮಕ್ಕಳು ಅಂದ್ರೆ ನಾನು ಎಂ ಅನ್ನೋದನ್ನ ಏನ್ ಬರ್ಕೋಬಹುದು, 60, ಮತ್ತೆ ಎಫ್ ಅನ್ನೋದಂದ್ರೆ ಫಿಮೇಲ್ಸ್ ಎಷ್ಟಾಗ್ತಾರೆ ಅವಾಗ 40. ನೋಡಿ, ಇದು 2 ಪಟ್ಟಾಯ್ತು, ಇದು 3 ಪಟ್ಟಾಯ್ತು. ಕರೆಕ್ಟಾ? ಓಕೆ, 60 ಜನ ಮೇಲಿದ್ದಾರೆ ಮತ್ತೆ 40 ಜನ ಫಿಮೇಲ್ಸ್ ಇದ್ದಾರೆ. ಇದರಲ್ಲಿ ಮತ್ತೆ ಏನ್ ಹೇಳ್ತಿದ್ದಾರೆ ಅವರು, 20% ಅಡಲ್ಟ್ಸ್ ಇದ್ದಾರೆ. ಯಾವ್ದ್ರಲ್ಲಿ? ಮೇಲಲ್ಲಿ. ಈಗ ನೋಡಿ, 60 ಅನ್ನೋದು ಮೇಲ್ ಸಂಖ್ಯೆ ಇದೆ. ಇದರ 20% ಎಷ್ಟಾಗುತ್ತೆ ಹೇಳಿ ನಮಗೆ? ಡೈರೆಕ್ಟ್ ಆಗಿ 20% ಹೇಳ್ಬಿಡಿ. ಓಕೆ, 10% ಅಂದ್ರೆ 6 ಜನ, 20 ಅಂದ್ರೆ 12 ಜನ. ಸೊ 20% ಅಂದ್ರೆ 12 ಜನ ಗಂಡು ಮಕ್ಕಳು ಅಡಲ್ಟ್ಸ್ ಇದ್ದಾರೆ ಅಂತ. 12 ಜನ ಗಂಡು ಮಕ್ಕಳು ಅಡಲ್ಟ್ಸ್ ಇದ್ದಾರೆ ಅಂತ. ಅರ್ಥ ಆಯ್ತಾ? ಸಿಂಪಲ್ ಅಲ್ವಾ? ಈಗ ಅದೇ ತರ 40 ಫಿಮೇಲ್ ಟೋಟಲ್ ಇದ್ದಾರೆ. ಇದರಲ್ಲಿ 25% ಬೇಕಾಗಿದೆ ನಮಗೆ. 25% ಅಡಲ್ಟ್ಸ್ ಇದ್ದಾರೆ ಅಂತ ಹೇಳ್ತಿದ್ರೆ 25%, 40ದ 25% ಎಷ್ಟಾಗುತ್ತೆ? 10 ಆಗುತ್ತೆ. ಓಕೆ, ಡಿವೈಡೆಡ್ ಬೈ 4, ಇದು 10 ಜನ. 10 ಜನ ಫಿಮೇಲ್ಸ್ ಅಡಲ್ಟ್ಸ್ ಇದ್ದಾರೆ. ನೋಡಿ, ಒಟ್ಟು ಅಡಲ್ಟ್ಸ್ ಎಷ್ಟಿದ್ದಾರೆ? 12 ಜನ ಪ್ಲಸ್ 10 ಜನ. ಇದು ಯಾವುದಕ್ಕೆ? 100ಕ್ಕೆ. ಸೊ 100ರಲ್ಲಿ ಎಷ್ಟು ಜನ ಅಡಲ್ಟ್ಸ್ ಇದಾರೆ? 12 ಪ್ಲಸ್ 10, 22 ಜನ ಅಡಲ್ಟ್ಸ್ ಇದಾರೆ. ಅಡಲ್ಟ್ಸ್ ಅಲ್ದೇ ಇರೋರು ಎಷ್ಟಿದ್ದಾರೆ ಹಂಗಾದ್ರೆ? 78 ಜನ ಇದ್ದಾರೆ. ಇದೇ 78%. 100ಕ್ಕೆ 78 ಜನ. ನೋಡಿ, ಇಷ್ಟು ಈಸಿ ಇದೆ ಇದು. ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ ಅವಾಗ. ಆದ್ರೆ ಇದು ಯಾವಾಗ ನಿಮಗೆ ಒಟ್ಟು ಸಂಖ್ಯೆ ಎಷ್ಟಿದೆ ಅಂತ ಗೊತ್ತಿಲ್ದೇನೆ ಪ್ರತಿಶತ ಎಷ್ಟು ಅಂತ ಕಂಡುಹಿಡಿಯೋಕೆ ಹೇಳಿದ್ರು ಅಂದ್ರೆ 100 ಅಂತ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಸೋ ಈಸಿಲಿ ಯು ಕ್ಯಾನ್ ಸಾಲ್ವ್ ಇಟ್. ಅರ್ಥ ಆಯ್ತಲ್ವಾ? ಸೊ ನೀವು ಎಕ್ಸಾಮ್ ಅಲ್ಲಿ ಈ ಟ್ರಿಕ್ ನ ಯೂಸ್ ಮಾಡ್ಕೋಬೇಕು ಈ ತರದ ಪ್ರಾಬ್ಲಮ್ಸ್ ಬಂದ್ರೆ. ಸಂಖ್ಯೆ ಕಂಡು ಹಿಡಿಯೋಕೆ ಹೇಳಿದ್ರು ಅಂದ್ರೆ ನೀವು ಎಕ್ಸ್ ಇಂದ ಸ್ಟಾರ್ಟ್ ಮಾಡ್ಲೇಬೇಕು. ಈ ಟ್ರೆಡಿಷನಲ್ ಮೆಥಡ್ ನ ನಾನೇನು ಫಸ್ಟ್ ಹೇಳಿದೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು. ಅದನ್ನ ಪ್ರಾಕ್ಟೀಸ್ ಮಾಡಿ ಅವಾಗ್ಲೇನೆ ಈ ಮೆಥಡ್ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಸೊ ಇದೇ ಮೆಥಡ್ ನ ಯೂಸ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಓಕೆನಾ? ನೋಡಿ, ಒಂದು ಗ್ರಾಮದ ಒಟ್ಟು ಜನಸಂಖ್ಯೆಯ 5/9 ಭಾಗವು ಪುರುಷರು. ಪುರುಷರಲ್ಲಿ 30% ಮಂದಿ ವಿವಾಹಿತರಾಗಿದ್ದರೆ ಒಟ್ಟು ಜನಸಂಖ್ಯೆಯಲ್ಲಿ ವಿವಾಹವಾಗದ ಮಹಿಳೆಯರ ಶೇಕಡಾವಾರು ಎಷ್ಟು? ನೋಡಿ ಏನೇನಿದೆ ಪ್ರಶ್ನೆ ಅಂತ. ಓಕೆ, ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೊಟ್ಟಿಲ್ಲ ಅವರು. ಸೊ ನಾನು ಒಟ್ಟು ಜನಸಂಖ್ಯೆಯ ಟೋಟಲ್ 100 ಅಂತಾನೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಅದೇ ಈಗ ನಾನು ಪ್ರೀವಿಯಸ್ಲಿ ಏನ್ ಹೇಳಿದೆ ಅದೇ ಮೆಥಡ್ ನ ಇಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಒಟ್ಟು ಜನಸಂಖ್ಯೆ ಇಲ್ಲಿಯೂ ಶೇಕಡಾವಾರು ಕೇಳಿದ್ದಾರೆ, ಹಂಗಾಗಿ ನಾನು 100ರಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಲಿಸನ್ ಟು ಮಿ ಕೇರ್ಫುಲಿ. ಸೊ 100 ಅನ್ನೋದು ಒಟ್ಟು ಜನಸಂಖ್ಯೆ. ಒಟ್ಟು ಜನಸಂಖ್ಯೆ 5/9 ಭಾಗವು ಪುರುಷರು ಅಂತ ಹೇಳ್ತಿದ್ದಾರೆ ಅವರು. ಸೊ ಹಂಗಾದ್ರೆ ಮಹಿಳೆಯರು ಸಂಖ್ಯೆ ಎಷ್ಟು, ಪುರುಷರ ಸಂಖ್ಯೆ ಎಷ್ಟು ಅನ್ನೋದನ್ನ ಕಂಡುಹಿಡಿಯೋಣ. 100ಕ್ಕೆ 5/9 ಭಾಗ. 100ಕ್ಕೆ 5/9 ಭಾಗ ಅಂದ್ರೆ ಏನಾಗುತ್ತೆ? 5/9 ಆಫ್ 100. ಕರೆಕ್ಟಾ? ಅಂದ್ರೆ 500 ಡಿವೈಡೆಡ್ ಬೈ 9 ಅಂದಂಗೆ. ಕರೆಕ್ಟಾ? ಸೊ ಅದೇ ತರ ಫಿಮೇಲ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು?
100ರಲ್ಲಿ 500 ಮೈನಸ್ 500 ಡಿವೈಡೆಡ್ ಬೈ 9 ಮಾಡಬೇಕು, ಅಥವಾ 500 ಡಿವೈಡೆಡ್ ಬೈ 9 ಇದೆ ಅಂದ್ರೆ ಇದು 400 ಡಿವೈಡೆಡ್ ಬೈ 9 ಆಗಿರುತ್ತೆ. ಅವಾಗ್ಲೇನೆ ನಮಗೆ ಏನಾಗುತ್ತೆ, ಟೋಟಲ್ 100 ಆಗುತ್ತೆ. ಬೇಕಾದ್ರೆ ನೋಡಿ ನೀವು ಎರಡನ್ನು ಆಡ್ ಮಾಡಿ ನೋಡಿ. 500 ಡಿವೈಡೆಡ್ ಬೈ 9, 400 ಡಿವೈಡೆಡ್ ಬೈ 9 ಅಂದ್ರೆ 900 ಡಿವೈಡೆಡ್ ಬೈ 9 ಆಗುತ್ತೆ ಟೋಟಲ್ ಮಾಡಿದ್ರೆ. ಓಕೆ, ಹಂಗಂದ್ರೆ ಏನದು 100 ಅಂತ ಅರ್ಥ ಆಯ್ತಾ? ಸೊ ಮೇಲ್ ಅನ್ನೋದು 5/9 100 ಅಥವಾ 500 ಡಿವೈಡೆಡ್ ಬೈ 9, ಫಿಮೇಲ್ ಅನ್ನೋದು 400 ಡಿವೈಡೆಡ್ ಬೈ 9 ಆಯ್ತು. ಓಕೆನಾ? ಈಗ ಪುರುಷರಲ್ಲಿ 30% ವಿವಾಹಿತರಾಗಿದ್ದಾರೆ ಅಂತ ಕೊಡ್ತಿದ್ದಾರೆ. ಇಲ್ಲಿ ಮ್ಯಾರಿಡ್ ಮೆನ್ ಅಂತ ಬರಿತೀನಿ ನಾನು, ಮ್ಯಾರಿಡ್ ಎಂ. ನಾನು ಯಾವ್ಯಾವ್ದನ್ನ ಸಿಂಬಾಲಿಕಲಿ ಯಾವ ತರ ಬರಿತಾ ಇದ್ದೀನಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಎಷ್ಟು ಜನ, ಈಗ 500/9 ಅದು ಎಕ್ಸಾಕ್ಟ್ಲಿ ಪಾಯಿಂಟ್ ಎಷ್ಟು ಬರುತ್ತೆ ಅನ್ನೋದನ್ನ ನಾನು ಕಂಡುಹಿಡಿಯೋದು ಬೇಕೇ ಇಲ್ಲ ಇಲ್ಲಿ. ಓಕೆ, ಫೈನಲ್ ಆನ್ಸರ್ ಬರುತ್ತೆ ನಿಮಗೆ ಡೈರೆಕ್ಟ್ ಆಗಿ. ಓಕೆ, ಈಗ ಮ್ಯಾರಿಡ್ ಮೆನ್ ಎಷ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು, 30%. ಟೋಟಲ್ ಮೇಲ್ ಜನಸಂಖ್ಯೆ ಅಂದ್ರೆ ಪುರುಷರು ಎಷ್ಟಿದ್ದಾರೆ, 500/9 ಇದ್ದಾರೆ. ಅದರಲ್ಲಿ 30% ಅಂದ್ರೆ 30/100% ಆಫ್ 500/9. ಕರೆಕ್ಟಾ? ಇಷ್ಟು ಜನ ವಿವಾಹಿತ ಪುರುಷರಿದ್ದಾರೆ, ಮ್ಯಾರಿಡ್ ಎಂ ಅಂತ ಬರಿತಾ ಇದ್ದೀನಿ ನಾನು. ಓಕೆನಾ? ಮ್ಯಾರಿಡ್ ಎಂ ನೆನಪಿರ್ಲಿ ಇದು. ಓಕೆ, 2 0 ಕ್ಯಾನ್ಸಲ್ ಮಾಡಿ, 3 3 ಮತ್ತೆ 3 10 ಮತ್ತೆ ಏನಾದ್ರು ಕ್ಯಾನ್ಸಲ್ ಆಗುತ್ತಾ? ಆಗಲ್ಲ. 50/3 ಇದನ್ನ ಎಕ್ಸಾಕ್ಟ್ ವ್ಯಾಲ್ಯೂ ತೆಗಿಬೇಡಿ ನೀವು, ಹಂಗೆ ಇಟ್ಟಿರಿ. 50/3 ಜನ ನೋಡಿ, 10 5 50. ಇಲ್ಲಿ ಕೆಳಗಡೆ ಮತ್ತೇನಾದ್ರೂ ಇದೆಯಾ? ಇಲ್ಲ, 3. 50/3 ಮ್ಯಾರಿಡ್ ಮೇಲ್ಸ್ ಇದ್ದಾರೆ, ಮ್ಯಾರಿಡ್ ಮೇಲ್ಸ್ ಇದ್ದಾರೆ. ಈಗ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂದ್ರೆ, ಮ್ಯಾರಿಡ್ ಮಹಿಳೆಯರು ಎಷ್ಟಿದ್ದಾರೆ ಅನ್ನೋದನ್ನು ಕೊಟ್ಟಿಲ್ಲ. ಓಕೆ, ನೀವು ಆ ತರ ಹೋದ್ರೆ ಈ ಆಪ್ಷನ್ ಅಲ್ಲಿ ನಿಮಗೆ ಏನಂದ್ರೆ ಇನ್ಸಫಿಶಿಯಂಟ್ ಡೇಟಾ ಅಥವಾ ಕೆನಾಟ್ ಕ್ಯಾಲ್ಕುಲೇಟ್ ಆ ತರದ್ದೇನಾದ್ರೂ ಆಪ್ಷನ್ ಕೊಟ್ಟಿದ್ರೆ, ಓಕೆ, ಕ್ಯಾಲ್ಕುಲೇಟ್ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋ ಆಪ್ಷನ್ ಕೊಟ್ಟಿದ್ರೆ ಈ ಪ್ರಶ್ನೆ ಇಲ್ಲಿಗೆ ಎಂಡ್ ಆಗುತ್ತೆ. ಯಾಕಂದ್ರೆ ಈ ಮಹಿಳೆಯರಲ್ಲಿ ಎಷ್ಟು % ವಿವಾಹಿತರಿದ್ದಾರೆ ಅನ್ನೋದನ್ನ ಕೊಟ್ಟಿಲ್ಲ ಅವರು. ಬಟ್ ಹಂಗಂತ ನಿಮಗೆ ಕೆನಾಟ್ ಫೈಂಡ್ ಅನ್ನೋ ಆಪ್ಷನ್ ಕೂಡ ಇಲ್ಲಿ ಇಲ್ಲ. ಅಂದ್ರೆ ಒಂದ್ ಯಾವ್ದನ್ನಾದ್ರೂ ನಾವು ಅಸ್ಯೂಮ್ ಮಾಡ್ಕೊಳ್ಳೇಬೇಕು. ಕರೆಕ್ಟಾ? ಅಂದ್ರೆ ನಾವೇನ ಅನ್ಕೊಳ್ಳೋಣ, ಈ 50/3 ವಿವಾಹಿತ ಪುರುಷರಿದಾರಲ್ಲ, ಅಷ್ಟೇ ಜನ ವಿವಾಹಿತ ಮಹಿಳೆಯರು ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಒಬ್ಬರಿಗೆ ಒಬ್ಬರೇ ಮದುವೆ ಆಗಿದ್ದಾರೆ ಅಂತ ಈ ಕಂಡೀಷನ್ ಅವ್ರು ಕೊಟ್ಟಿಲ್ಲ, ನಾವ್ ಇದನ್ನ ಅಸ್ಯೂಮ್ ಮಾಡ್ಕೋತಾ ಇದೀವಿ. ಓಕೆ, 50/3 ಒಟ್ಟು ಪುರುಷರ ಮದುವೆ ಆಗಿದ್ದಾರೆ ಅಂದ್ರೆ ಅಷ್ಟೇ ಜನ ಮಹಿಳೆಯರು ಕೂಡ ಮದುವೆ ಆಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಓಕೆ ಅಲ್ವಾ? ಓಕೆ, ಸೊ ಅದೊಂದು ಅಸಂಪ್ಷನ್. ಯಾಕೆಂದ್ರೆ ಆನ್ಸರ್ ಅಲ್ಲಿ ಕೆನಾಟ್ ಫೈಂಡ್ ಅನ್ನೋ ಆಪ್ಷನ್ ಇಲ್ಲ, ಆ ಕಾರಣಕ್ಕೆ ಒಂದು ಅಸ್ಯೂಮ್ ಮಾಡ್ಕೋತಾ ಇದೀವಿ ನಾವು. ಇಷ್ಟನ್ನೇ ನಾನು ವಿವಾಹಿತ ಮಹಿಳೆಯರು ಕೂಡ ಅಂದ್ಕೋತೀನಿ ನಾನು. ವಿವಾಹಿತ ಮಹಿಳೆಯರ ಸಂಖ್ಯೆ ಇದು, ವಿವಾಹಿತ ಫಿಮೇಲ್ ಅಥವಾ ಮ್ಯಾರಿಡ್ ಫಿಮೇಲ್. ಅರ್ಥ ಆಯ್ತಲ್ವಾ? ಸೊ 50/3 ವಿವಾಹಿತ ಪುರುಷರು ಕೂಡ, 50/3 ವಿವಾಹಿತ ಮಹಿಳೆಯರು ಕೂಡ ಅಂತ ಅಂದ್ಕೋತಾ ಇದೀನಿ ನಾನು. ಓಕೆ, ಮಹಿಳೆಯರ ಒಟ್ಟು ಸಂಖ್ಯೆ ಎಷ್ಟಿದೆ? 400/9 ಇದೆ. ಆ 400/9ರಲ್ಲಿ 50/3 ಜನ ವಿವಾಹಿತರಿದ್ದಾರೆ. ಹಂಗಾದ್ರೆ ಅನ್ಮ್ಯಾರಿಡ್ ಎಷ್ಟಿದ್ದಾರೆ? ಇದರಲ್ಲಿ ಇದನ್ನ ಮೈನಸ್ ಮಾಡಿ ಅನ್ಮ್ಯಾರಿಡ್ ಫಿಮೇಲ್ ಸಿಗ್ತಾರೆ, ನಮಗೆ ಟೋಟಲ್ ನಂಬರ್ ಸಿಗ್ತಾರೆ. ಓಕೆ ಅಲ್ವಾ? ಸೊ ಮಾಡೋಣ, ಮೈನಸ್ ಮಾಡೋಣ. ಅನ್ಮ್ಯಾರಿಡ್ ಫಿಮೇಲ್ ಇದನ್ನ ನಾವು 100 ಅಂತ ಅನ್ಕೊಂಡೆ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮಗೆ ಡೈರೆಕ್ಟ್ ಆಗಿ ವಿವಾಹವಾಗದ ಮಹಿಳೆಯರ ಶೇಕಡಾವಾರು ಅಂತಾನೆ ಸಿಗುತ್ತೆ. ಇಲ್ಲೇನ್ ನಮಗೆ ವ್ಯಾಲ್ಯೂ ಬರುತ್ತೆ, ಶೇಕಡಾವಾರೇ. ಯಾಕಂದ್ರೆ ಟೋಟಲ್ 100 ಅನ್ನೋದ್ರಿಂದ ಸ್ಟಾರ್ಟ್ ಮಾಡಿದೀವಿ ನಾವು, ಎಕ್ಸ್ ಅಂದಿಲ್ಲ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಅನ್ಮ್ಯಾರಿಡ್ ಫಿಮೇಲ್ ಅನ್ನೋದನ್ನ ಟೋಟಲ್ ಫಿಮೇಲ್ ಎಷ್ಟಿದೆ? 400/9 ಇದೆ, ಮೈನಸ್ 50/3 ಇದರಿಂದ ಫೈಂಡ್ ಔಟ್ ಮಾಡ್ಬೋದು ನಾವು ಮೈನಸ್ ಮಾಡಿದ್ರೆ. ಓಕೆ ಅಲ್ವಾ? ಓಕೆ, ಸೊ ಈಗ LCM ಏನಾಗುತ್ತೆ? 9 ಆಗುತ್ತೆ. ಕರೆಕ್ಟಾ? LCM 9 ಆಗುತ್ತೆ. 3 3 9. ಸೊ 400ರಲ್ಲಿ 150 ಮೈನಸ್ ಮಾಡ್ಬೇಕು ನಾನು. 400 ಮೈನಸ್ 150 ಅಂದ್ರೆ 250 ಡಿವೈಡೆಡ್ ಬೈ 9. ಓಕೆ, 9 1 9 2 18, 7 ಉಳಿಯುತ್ತೆ. 9 7 63 ಮತ್ತೆ 7 ಉಳಿಯುತ್ತೆ ಡಿವೈಡೆಡ್ ಬೈ, ಸೊ ಇಲ್ಲಿ 7 ಉಳ್ಕೊಳ್ಳುತ್ತೆ. ಸೊ ಅದಕ್ಕೆ ನಾನು ಡೈರೆಕ್ಟ್ ಏನ್ ಮಾಡ್ತಾ ಇದ್ದೀನಿ, ಇದನ್ನ 27 7 ಉಳಿಯುತ್ತಲ್ಲ ಅದನ್ನ 7/9 ಅಂತ ಬರಿತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ದ ಪರ್ಸೆಂಟೇಜ್. ಆಪ್ಷನ್ ಈಸ್ 27 ಮತ್ತೆ
7.9% ಮಹಿಳೆಯರು ವಿವಾಹ ಆಗದೆ ಇರೋರು ಇದ್ದಾರೆ. ಓಕೆ, ಇದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಇದನ್ನ ಕ್ಯಾನ್ಸಲ್ ಮಾಡಬೇಡಿ, ಡೈರೆಕ್ಟ್ ಆಗಿ 250 ಪ್ಲಸ್ 9 ಅಂತ ಇಟ್ಕೊಳ್ಳಿ. ಮತ್ತೆ ಇದನ್ನ ನೀವು ಡಿವೈಡ್ ಮಾಡಿದ್ರೆ ಈ ತರ ಬರುತ್ತೆ ಅದು. ಓಕೆ, ನಿಮಗೆ ಕನ್ಫ್ಯೂಷನ್ ಇದ್ರೆ ನೋಡಿ, ಯಾಕೆ ನಾನು ಇದನ್ನ ಬರದೆ ಅಂದ್ರೆ 250 ಡಿವೈಡೆಡ್ ಬೈ 9 ಅನ್ನೋದನ್ನ ನೋಡಿ, 9 2 18, ಇಲ್ಲಿ 7 ಉಳಿಯತ್ತಲ್ವಾ, ಇದು 70 ಆಗುತ್ತೆ. ಸೊ 9 7 63, ಇಲ್ಲಿ 7 ಉಳಿಯತ್ತಲ್ಲ ಶೇಷ. ಇನ್ನು ಮತ್ತೆ ಏನು ನಾನು ಪಾಯಿಂಟ್ ಇಡೋದು ಬೇಡ ಅಂದ್ರೆ ಇದನ್ನ ತಗೊಂಡು ಇಲ್ಲಿ ಬರ್ಕೋಬೇಕು. ಅಂಡ್ ಇಲ್ಲಿ ಶೇಷ ಏನು ಉಳಿದಿರುತ್ತೆ ಅದನ್ನ ಮತ್ತೆ ಭಾಜ್ಯಕದಿಂದ ಇದನ್ನ ಬರ್ಕೋಬೇಕು. ಈ ತರ ಬರೀತಾರೆ ಮ್ಯಾಥಮೆಟಿಕಲಿ, ಅದಕ್ಕೆ ಇದು ಈ ತರ ಆಗಿದೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದ ಆನ್ಸರ್ ಬೈ ಕನ್ಸಿಡರಿಂಗ್ ಟೋಟಲ್ ಇಸ್ ಈಕ್ವಲ್ ಟು 100. ಸೊ ಜನಸಂಖ್ಯೆ ಪ್ರಾಬ್ಲಮ್ಸ್ ಬಂದಾಗ ಟೋಟಲ್ ಕೊಟ್ಟಿರ್ಲಿಲ್ಲ ಡೈರೆಕ್ಟ್ ಆಗಿ ಟೋಟಲ್ 100 ಅನ್ನೋದ್ರಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು. ಓಕೆ ಅಲ್ವಾ? ಓಕೆ, ಸೊ ಇನ್ನೊಂದು ಪ್ರಶ್ನೆ ನೋಡೋಣ ಇದೇ ತರದ್ದು. ಒಂದು ಪಟ್ಟಣದ ಪ್ರಸ್ತುತ ಜನಸಂಖ್ಯೆ 8,500. ಮೊದಲ ವರ್ಷದಲ್ಲಿ ಅದು 20% ಮತ್ತು ಎರಡನೇ ವರ್ಷದಲ್ಲಿ ಮತ್ತೊಂದು 25% ಹೆಚ್ಚಾದರೆ 2 ವರ್ಷಗಳ ನಂತರ ಪಟ್ಟಣದ ಜನಸಂಖ್ಯೆ ಎಷ್ಟಾಗುತ್ತದೆ? ಇಲ್ಲಿ ನಾವು ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡಕ್ ಬರಲ್ಲ. ಇನಿಷಿಯಲಿ ಏನ್ ಹೇಳಿದೆ ಅದೇ ಫಾರ್ಮುಲಾ ಯೂಸ್ ಮಾಡಕ್ ಬರಲ್ಲ. ಯಾಕೆ ಅಂದ್ರೆ ಇಲ್ಲಿ ಪ್ರತಿಶತ ಹೆಚ್ಚಳ ಅನ್ನೋದು ಫಿಕ್ಸ್ ಇಲ್ಲ. 1ನೇ ವರ್ಷದಲ್ಲಿ 20% ಹೆಚ್ಚಾಗುತ್ತೆ ಅಂತಿದ್ದಾರೆ, 2ನೇ ವರ್ಷದಲ್ಲಿ 25% ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ 2 ವರ್ಷಕ್ಕೆ ನಾವು ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡೋಣ. 8,500 8,500ಕ್ಕೆ 20% ಜಾಸ್ತಿ ಆಯ್ತು ಅಂತ ಹೇಳ್ತಿದ್ದಾರೆ. ಸೊ 1ನೇ ವರ್ಷಕ್ಕೆ 20% ಜಾಸ್ತಿ. 20% ಜಾಸ್ತಿ ಆಯ್ತು ಅಂದ್ರೆ ನಾನು ಏನ್ ಹೇಳಿದ್ದೆ ನಿಮಗೆ, 8,500ರ 120% ಎಷ್ಟು ಅನ್ನೋದನ್ನ ಕಂಡುಹಿಡಿದ್ಬಿಟ್ರೆ ಡೈರೆಕ್ಟ್ ಆಗಿ ವ್ಯಾಲ್ಯೂನೇ ಸಿಗುತ್ತೆ ನಮಗೆ. ಅಥವಾ ನಾವು 20% ಇದ್ರದ್ದು ಫಸ್ಟ್ ಫೈಂಡ್ ಔಟ್ ಮಾಡಿ ಅದನ್ನ 8,500ಕ್ಕೆ ತಂದೆ ಆಡ್ ಮಾಡ್ಬೇಕು. ಆಡ್ ಮಾಡಿದ್ಮೇಲೆ ಏನ್ ವ್ಯಾಲ್ಯೂ ಸಿಗುತ್ತೆ ಅದೇ ವ್ಯಾಲ್ಯೂನ ನಾನು ಡೈರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಬೋದು. ಕರೆಕ್ಟ್ ತಾನೆ? ಸೊ ಇದೇ 20% ನ 100% ಆಡ್ ಮಾಡಿ, ಅವಾಗ 120% ಆಗುತ್ತೆ. ಓಕೆ, ಸೊ ಪ್ಲಸ್ 120% ಏನಿದೆ ಅದನ್ನ ನಾನು ಸಾರಿ ಪ್ಲಸ್ 20% ಇರೋದನ್ನ 120% ಆಫ್ 8,500 ಅಂತ ಬರ್ಕೋತೀನಿ. ಓಕೆನಾ? ಡೈರೆಕ್ಟ್ ಆಗಿ ಒಂದು ವರ್ಷದ ನಂತರ ಎಷ್ಟು ಹೆಚ್ಚಾಯ್ತು ಅನ್ನೋದನ್ನೇ ಕಂಡು ಹಿಡಿತಾ ಇದ್ದೀನಿ ನಾನು ಇಲ್ಲಿ. ಓಕೆ, ಸೊ 2 0 ಕ್ಯಾನ್ಸಲ್ ಆಯ್ತು. ಈ 0 ಬಿಟ್ಟು ಹಾಕಿ 12ರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 12 5 60, 0 ಇಡಿ, ಇಲ್ಲಿ 6 ಇಡಿ, 12 8 96, 6 102. ಓಕೆನಾ? ಸೊ 102, ಇದು 0 ಮೊದಲು ನಾನು ಬರ್ಕೊಂಡಿದ್ದು, ಆ ನಂತರ ಇನ್ನೊಂದು 0 ಇಟ್ಬಿಡಿ. ಅಂದ್ರೆ ಎಷ್ಟಾಯ್ತು? 10,200. ಓಕೆ, 120 ಮಲ್ಟಿಪ್ಲೈಡ್ ಬೈ 85, 10,200 ಒಂದು ವರ್ಷಕ್ಕೆ ಜಾಸ್ತಿ ಆಯ್ತು. ಈಗ 10,200ದ ಮೇಲೆ 25% ಜಾಸ್ತಿ ಆಯ್ತು ಅಂತ ಹೇಳ್ತಿದ್ದಾರೆ ಅವರು. ಕರೆಕ್ಟಾ? ಸೊ 10,200 ಅನ್ನೋದು ಒಂದು ವರ್ಷದ ನಂತರ ಇರೋ ವ್ಯಾಲ್ಯೂ ನನಗಿದು. ಇದರ ಮೇಲೆ 25% ಜಾಸ್ತಿ ಅಂತ ಬರ್ಕೋಬೇಕು. ಹಂಗಾದ್ರೆ ಏನು? 125%. ಮತ್ತೆ 125% ಆಫ್ 10,200 ಫೈಂಡ್ ಔಟ್ ಮಾಡಿ. ಇದನ್ನ ನಾನು 125% ಆಫ್ ಇನ್ಕ್ರೀಸ್ಡ್ ವ್ಯಾಲ್ಯೂ. ಇನ್ಕ್ರೀಸ್ಡ್ ವ್ಯಾಲ್ಯೂ ಎಷ್ಟಿದೆ? 10,200. ಕರೆಕ್ಟಾ? 10,200. 2 0 ಕ್ಯಾನ್ಸಲ್ ಮಾಡಿ. 102 ಮಲ್ಟಿಪ್ಲೈಡ್ ಬೈ 125 ಇರುತ್ತೆ. ಫಸ್ಟ್ 100 ಇಂದ ಮಲ್ಟಿಪ್ಲೈ ಮಾಡಿ ನೀವು 125ಗೆ, ಅದು ಎಷ್ಟಾಗತ್ತೆ? 125 ಮುಂದೆ 2 0 ಅಂದ್ರೆ 12,500 ಆಯ್ತು. ಮತ್ತೆ 2ರಿಂದ 125 ಮಲ್ಟಿಪ್ಲೈ ಮಾಡಿ, 125 ಇಂಟು 2 250 ಆಗುತ್ತೆ. ಕರೆಕ್ಟಾ? ಸೊ 251ನ್ನ ಎಕ್ಸ್ಟ್ರಾ ಆಡ್ ಮಾಡಿ ಇದಕ್ಕೆ. ಸೊ ಟೋಟಲ್ ಎಷ್ಟಾಯ್ತು ನೋಡಿ ಅವಾಗ? 500 ಪ್ಲಸ್ 250 750. ಸೊ 12,750. ಇದು 2 ವರ್ಷದ ನಂತರ ನಮಗೆ ಇನ್ಕ್ರೀಸ್ ಆಗಿರೋ ವ್ಯಾಲ್ಯೂ ನೋಡಿ. ಫಸ್ಟ್ ಇಯರ್ ಅಲ್ಲಿ 10,200 ಆಯ್ತು, ಸೆಕೆಂಡ್ ಇಯರ್ ಅಲ್ಲಿ ಅದಕ್ಕೆ 25% ಜಾಸ್ತಿ ಮಾಡಿದ್ರೆ 12,750. 12,750 ಆಪ್ಷನ್ ಡಿ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಆನ್ಸರ್ ಇದೇ ತರದ್ದು. 2 ವರ್ಷಗಳ ಹಿಂದೆ ಒಂದು ಪಟ್ಟಣದ ಜನಸಂಖ್ಯೆಯು 62,500 ಇತ್ತು. ಓಕೆ, ದೊಡ್ಡ ನಗರಗಳಿಗೆ ವಲಸೆ ಹೋಗುವುದರಿಂದ ಪ್ರತಿ ವರ್ಷ 4% ದರದಲ್ಲಿ ಜನಸಂಖ್ಯೆಯು ಕಡಿಮೆಯಾಗುತ್ತಿದೆ. ಓಕೆ, ಹಾಗಾದ್ರೆ ಪಟ್ಟಣದ ಪ್ರಸ್ತುತ ಜನಸಂಖ್ಯೆ ಎಷ್ಟು? ಈಗ ನೋಡಿ, ಈ ಪ್ರಶ್ನೆ ಜಸ್ಟ್ ಪ್ರೀವಿಯಸ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ ಅದರ ರಿವರ್ಸ್ ವೇ ನಲ್ಲಿ ಇದೆ ಇದು. ಓಕೆ, ಸೇಮ್ ಲಾಜಿಕ್ ಯೂಸ್ ಮಾಡ್ತೀನಿ ನೋಡಿ ಇಲ್ಲಿಯೂ ಕೂಡ. 2 ವರ್ಷಗಳ ಹಿಂದೆ 62,500 ಇತ್ತಲ್ವಾ? ಇದು 62,500. 1ನೇ ವರ್ಷಕ್ಕೆ 4% ಕಮ್ಮಿ ಆಗುತ್ತೆ. ಆ ಕಮ್ಮಿ ಆಗಿರೋ ವ್ಯಾಲ್ಯೂ ಮೇಲೆ ಮತ್ತೆ 4% ಕಮ್ಮಿ ಮಾಡೋಣ. ಈ ತರ 2 ವರ್ಷ ಮಾಡ್ಬೇಕು, ಅವಾಗ ನಾವು ಪ್ರಸ್ತುತಕ್ಕೆ ಬರ್ತೀವಿ. ಕರೆಕ್ಟ್ ತಾನೆ? ಓಕೆ,
ಸೊ ಈಗ ಇದ್ರ ಮೇಲೆ 4% ಕಮ್ಮಿ ಮಾಡೋದು ಅಂತ ಹೇಳ್ತಿದ್ದಾರೆ. 4% ಕಮ್ಮಿ ಮಾಡೋದು ಅಂದ್ರೆ -4%. -4% ಅಂದ್ರೆ ಏನ್ ಹೇಳಿ, 96% ಆಫ್ 62,500 ಅಂದಂಗೆ. ಕರೆಕ್ಟಾ? 62,500. 20 ಕ್ಯಾನ್ಸಲ್ ಮಾಡಿ. ಆನ್ಸರ್ ನಿಮಗೆ 60,000 ಬರುತ್ತೆ ಇದು. ಓಕೆನಾ? 60,000 ಒಂದು ವರ್ಷದ ನಂತರ ಇರೋ ಜನಸಂಖ್ಯೆ. ಓಕೆ, ಬಟ್ ಇನ್ನೊಂದು 4% ಇದರಿಂದ ಕಮ್ಮಿ ಮಾಡ್ಬೇಕಲ್ಲ ನಾವು. ಮತ್ತೆ ಏನ್ ಮಾಡ್ಬೇಕು, 60,000 ಅನ್ನೋದು ಒಂದು ವರ್ಷದ ನಂತರ ಆಗಿತ್ತಲ್ವಾ, ಸೊ ಒಂದು ವರ್ಷದ ಹಿಂದೆ ಇರೋ ಜನಸಂಖ್ಯೆ ಇದು. ಇದಕ್ಕೆ ಮತ್ತೆ -4% ಕಮ್ಮಿ ಮಾಡಿದ್ರಿ ಅಂದ್ರೆ ನಿಮ್ಗೆ ಮತ್ತೆ 96% ಆಫ್ 60,000 ಆಗುತ್ತೆ. 96% ಆಫ್ 60,000 ಕರೆಕ್ಟ್ ಆಗಿ ಬರ್ಕೊಳ್ಳಿ. ಓಕೆ, 20 60,000 ಕರೆಕ್ಟ್ ಇದೆಯಲ್ಲ? ಓಕೆ, 20 ಕ್ಯಾನ್ಸಲ್ ಮಾಡಿ. 600 ಇಂಟು 96%, ಅವಾಗ ಅದು ಏನಾಗುತ್ತೆ ಅಂದ್ರೆ 57,600 ಆನ್ಸರ್ ಆಗುತ್ತೆ ಇದ್ರದ್ದು. ಓಕೆ, 57,600 ಎಲ್ಲಿದೆ? ಆಪ್ಷನ್ ಬಿ ನೋಡಿ. ಎರಡು ಸ್ಟೆಪ್ ಅಲ್ಲಿ ನೀವು ಆನ್ಸರ್ ನ ತಂದ್ಕೊಂಡ್ರಿ. ಲಾಸ್ಟ್ ಪ್ರಾಬ್ಲಮ್ ಇನ್ ದಿಸ್. ಓಕೆ, ಒಂದು ವಸತಿ ಪ್ರದೇಶದ ಜನಸಂಖ್ಯೆಯು 3 ವರ್ಷಗಳ ಹಿಂದೆ 3,600 ಇತ್ತು. ಓಕೆ, ಪ್ರಸ್ತುತ ಅದರ ಜನಸಂಖ್ಯೆ 4,800 ಇದೆ. ಓಕೆ, ಜನಸಂಖ್ಯೆಯ ಬೆಳವಣಿಗೆಯ ದರವು ವರ್ಷಗಳಿಂದ ಸ್ಥಿರವಾಗಿದ್ದು ವಾರ್ಷಿಕವಾಗಿ ಚಕ್ರಬಡ್ಡಿ ರೀತಿಯಲ್ಲಿ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ರೀತಿಯಲ್ಲೇ ಬೆಳೀತಾ ಇದೆ. ಅದು ಹೆಚ್ಚಾಗುತ್ತಿದ್ದರೆ ಇನ್ನೂ 3 ವರ್ಷಗಳ ನಂತರ ಜನಸಂಖ್ಯೆ ಎಷ್ಟಾಗುತ್ತದೆ ಅಂತ ಕೇಳ್ತಿದ್ದಾರೆ. 3 ವರ್ಷದ ಹಿಂದೆ ಇರೋ ಜನಸಂಖ್ಯೆ ಕೊಟ್ಟಿದ್ದಾರೆ, ಚಕ್ರಬಡ್ಡಿ ರೂಪದಲ್ಲಿ ಬೆಳೀತಾ ಇದೆ ಅಂದ್ರೆ ವೆರಿ ಇನಿಷಿಯಲಿ ನಾನೇನು ಒಂದು ಫಾರ್ಮುಲಾ ಹೇಳಿದ್ದೆ ಅದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಓಕೆ, ಅದೇ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಮುಂದೆ ಕೂಡ ಇನ್ಕ್ರೀಸ್ ಆಗುತ್ತೆ. ಮತ್ತೆ ರೇಟ್ ಆಫ್ ಇನ್ಕ್ರೀಸ್ ಇದೆ ಏನಿದೆ ಅದು ಫಿಕ್ಸ್ ಇದೆ ಅಂತ ಹೇಳ್ತಿದ್ದಾರೆ. ನೋಡಿ, ದರ ಏನಿದೆ, ಬೆಳವಣಿಗೆಯ ದರ ವರ್ಷಗಳಿಂದ ಸ್ಥಿರವಾಗಿದ್ದು ಅಂದ್ರೆ ಫಿಕ್ಸ್ ಇದೆ. ಆರ್ ಅನ್ನೋದು ಏನಿದೆ, ರೇಟ್ ಆಫ್ ಇನ್ಕ್ರೀಸ್ ಏನಿದೆ ಅದು ಚೇಂಜ್ ಆಗಿಲ್ಲ. ಸೊ ಆರ್ ಅನ್ನೋದು ಫಿಕ್ಸ್ ಆಗೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಅಂಡ್ ಚಕ್ರಬಡ್ಡಿ ರೂಪದಲ್ಲಿ ಬೆಳೀತಾ ಇದೆ. ಸೊ ನಾವು 3 ವರ್ಷಗಳ ಹಿಂದಿನಿಂದ ಸ್ಟಾರ್ಟ್ ಮಾಡೋಣ. ಪಿ 3 ವರ್ಷಗಳ ಹಿಂದೆ ಪಿ ಎಷ್ಟಿತ್ತು ಅಂತಂದ್ರೆ ನಮಗೆ 3,600 ಇತ್ತು ಪಿ ಅನ್ನೋದು. ಕರೆಕ್ಟಾ? ಎನ್ ಅನ್ನೋದು 3 ವರ್ಷ ಅಂತ ಇದೆ. ಅಂಡ್ ಆರ್ ಅನ್ನೋದು ನಮಗೆ ಗೊತ್ತಿಲ್ಲ. ಆರ್ ಅನ್ನೋದು ನಮ್ಗೆ ಗೊತ್ತಿಲ್ಲ, ಅದನ್ನ 6% ಅಂತಾನೆ ಅಂದ್ಕೊಳ್ಳೋಣ. ಓಕೆ, ಅದನ್ನೇ ನಾವು ಏನ್ ಮಾಡ್ಬೇಕು, 3 ವರ್ಷಗಳ ನಂತರ ಆರ್ ಅನ್ನೋದನ್ನ ಫಿಕ್ಸ್ ಆಗಿ ಇಟ್ಟರೆ ಜನಸಂಖ್ಯೆ ಎಷ್ಟಾಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕಾಗಿದೆ. ಓಕೆ ಅಲ್ವಾ? ಓಕೆ, ಸೊ ನಮ್ಮ ಹತ್ರ ಇರೋ ಫಾರ್ಮುಲಾ ಯಾವುದು? ಇದು ನಿಮಗೆ ನೆನಪಿರ್ಲಿ, 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಟು ದ ಪವರ್ ಎನ್. ಓಕೆನಾ? ಆರ್ ಡಿವೈಡೆಡ್ ಬೈ 100 ಇದು. ಓಕೆ, ಟು ದ ಪವರ್ ಎನ್. ಎನ್ ಅಂದ್ರೆ ವರ್ಷಗಳು, ಆರ್ ಅಂದ್ರೆ ರೇಟ್ ಆಫ್ ಇನ್ಕ್ರೀಸ್, ಪಿ ಅಂದ್ರೆ ಕರೆಂಟ್ ಪಾಪ್ಯುಲೇಷನ್. ಈಗ 3 ವರ್ಷಗಳ ಹಿಂದೆ ಅನ್ನೋದನ್ನ ಕರೆಂಟ್ ಅನ್ಕೋತಾ ಇದೀವಿ. ಸೊ ಪಿ ಇಸ್ ಈಕ್ವಲ್ ಟು ಕರೆಂಟ್ ಪಾಪ್ಯುಲೇಷನ್. ಅರ್ಥ ಆಯ್ತಾ? ಸೊ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ನಮಗೆ ಪಿ ಅನ್ನೋದು 3,600 ಇದೆ. 3,600 ಅಂಡ್ ದೆನ್ 1 ಪ್ಲಸ್ ಆರ್ ನಮಗೆ ಗೊತ್ತಿಲ್ಲ, ಸೊ ಆರ್ ನ ಹಂಗೆ ಇಡ್ತೀನಿ ನಾನು. ಆರ್ ಡಿವೈಡೆಡ್ ಬೈ 100 ಟು ದ ಪವರ್ ಎನ್ ಅಂದ್ರೆ 3. ಓಕೆ, ಇದು ಏನ ಪ್ರಸ್ತುತ ಅದರ ಜನಸಂಖ್ಯೆ ಅಂತ ಹೇಳ್ತಿದ್ದಾರೆ ನೋಡಿ. ಸೊ 3 ವರ್ಷದ ನಂತರ, ಸಾರಿ 3 ವರ್ಷಗಳ ಹಿಂದೆ ಇಷ್ಟಿತ್ತು, ಮತ್ತೆ ಈ ರೇಟ್ ಅಲ್ಲಿ ಜಾಸ್ತಿ ಆಗ್ತಾ ಬಂದ್ರೆ ಇದು ಟೋಟಲ್ ಈಗ ಇರೋದು ಪ್ರಸ್ತುತ ಎಷ್ಟಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 3 ವರ್ಷದ ನಂತರ ಅಂದ್ರೆ ನೋಡಿ, 3 ವರ್ಷಗಳ ಹಿಂದಿನಿಂದ ಸ್ಟಾರ್ಟ್ ಮಾಡಿ 3 ವರ್ಷದ ತನಕ ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ವ್ಯಾಲ್ಯೂ 4,800 ಆಗತ್ತೆ ಅಂತ ಹೇಳ್ತಿದ್ದಾರೆ. ಇದು ಪ್ರಸ್ತುತ, ಇದು ಕರೆಕ್ಟಾ? ಪ್ರಸ್ತುತ ನಮಗೆ 4,800 ಇದೆ ಅಂತ ಹೇಳ್ತಿದಾರಲ್ವಾ. ಸೊ 4,800ನ ನಾನು ಇದಕ್ಕೆ ಇಕ್ವೇಟ್ ಮಾಡಬಹುದು. 3 ವರ್ಷಗಳ ಹಿಂದಿನಿಂದ ಇಷ್ಟೇ ಇನ್ಕ್ರೀಸ್ ಆಗ್ತಾ ಬಂದ್ರೆ ಕರೆಂಟ್ಲಿ ಇಷ್ಟ ಆಗುತ್ತೆ, 4,800 ಆಗುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಸೊ ಈಗ 3,600ನ ಈ ಕಡೆ ತಗೊಳ್ಳಿ. ಈ ಪರ್ಟಿಕ್ಯುಲರ್ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ ಮಾಡಬೇಡಿ, ಹಂಗೆ ಇಟ್ಬಿಡಿ ಅದನ್ನ. ಓಕೆ, ಯಾಕಂದ್ರೆ ಅದನ್ನ ನಮ್ಗೆ ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡಕ್ ಬರಲ್ಲ, ಆರ್ ವ್ಯಾಲ್ಯೂ ಇಲ್ಲ ಇಲ್ಲಿ, ಅದಕ್ಕೆ. ಅರ್ಥ ಆಯ್ತಾ? ಓಕೆ, ಸೊ ನಾನು ಇದನ್ನ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಟು ದ ಪವರ್ 3 ಅಂತ ಏನಿದೆ ಅದನ್ನ ಹಂಗೆ ಇಟ್ಬಿಡ್ತೀನಿ. ಮತ್ತೆ 4,800 ಡಿವೈಡೆಡ್ ಬೈ 3,600 ಇವೆರಡನ್ನು ನೋಡಿ, ಈ ಮಲ್ಟಿಪ್ಲೈ ಇದ್ದಿದ್ದು ಈ ಕಡೆ ಹೋಯ್ತು. 2 ಕ್ಯಾನ್ಸಲ್ ಆಯ್ತು, 2 ಕ್ಯಾನ್ಸಲ್ ಆಯ್ತು. 12 3 36, 12 4
48. ಸೊ ಇದು 4/3. ಇದನ್ನ ಇಕ್ವೇಶನ್ 1 ಅಂತ ಬರ್ದಿಟ್ಕೊಳ್ಳಿ. ಓಕೆ, ಇಕ್ವೇಶನ್ 1 ಅಂತ ಯಾಕೆ ಬರಿತಾ ಇದೀನಿ ನಾನು? 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಟು ದ ಪವರ್ 3 ಈಸ್ ಈಕ್ವಲ್ ಟು 4/3. ಇದು ಯಾಕೆ ಬರಿತಾ ಇದ್ದೀನಿ ಅಂದ್ರೆ, ಇದೇ ನನಗೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ 3 ವರ್ಷಕ್ಕೆ ಕ್ಯಾಲ್ಕುಲೇಟ್ ಎಷ್ಟು ಆಗತ್ತೆ ಅನ್ನೋದನ್ನ, ಜನಸಂಖ್ಯೆ ಎಷ್ಟಾಗುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಈಗ ಪ್ರಸ್ತುತ 4800 ಇದೆ, ಇದೇ ವ್ಯಾಲ್ಯೂ ನಮಗೆ ಪಿ ಆಗಿ ಕನ್ಸಿಡರ್ ಮಾಡ್ಕೋಬೇಕು ನಾವು. ಈಗ 4800 ಇದೆ ಅಂದ್ರೆ ಇನ್ನು 3 ವರ್ಷದ ನಂತರ ಆರ್ ರೀತಿಲೇ ಬೆಳೀತಾ ಇದ್ರೆ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಕರೆಕ್ಟಾ? ಮತ್ತೆ ಈಗ ಪಿ ವ್ಯಾಲ್ಯೂ 4800 ಅಂದುಕೊಂಡು ಇದೇ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, 4800 ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಮತ್ತೆ 3 ವರ್ಷಗಳ ನಂತರ ಅಂತ ಕೇಳ್ತಿದಾರಲ್ವಾ, ಸೊ ಟು ದ ಪವರ್ 3 ಅಂತ. ಈಗ ನೋಡಿ, 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಟು ದ ಪವರ್ 3 ಅನ್ನೋ ವ್ಯಾಲ್ಯೂನೇ ನಮಗೆ ಗೊತ್ತಿಲ್ಲ, ಆದ್ರೆ ಅದರ ಎಕ್ಸಾಕ್ಟ್ ವ್ಯಾಲ್ಯೂ ಇಲ್ಲಿ ಕಂಡುಹಿಡಿದಿದ್ದೀವಿ ನಾವು. ನೋಡಿ, 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಟು ದ ಪವರ್ 3 ಇಸ್ ಈಕ್ವಲ್ ಟು 4/3. ಅದನ್ನ ನೀವು ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಇಕ್ವೇಶನ್ 1 ಅಂದ್ರೆ ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂನೇ ಸಿಗುತ್ತೆ. 4800 ಇಂಟು ಈ ವ್ಯಾಲ್ಯೂನ ನಾನು 4 ಡಿವೈಡೆಡ್ ಬೈ 3 ಅಂತ ಕಂಡುಹಿಡಿದಿದ್ದೀನಿ ಆಲ್ರೆಡಿ. ಇಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, 3 ಒಂದ್ಲೆ 3 18. ಓಕೆ, 16 4 64, 2 0 ಇಟ್ಬಿಡಿ, 6400 3 ವರ್ಷಗಳ ನಂತರ ಆಗೋ ವ್ಯಾಲ್ಯೂ. 6400 ಇಸ್ ದ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಇಲ್ಲಿಯೂ ಕೂಡ ನಾವು ಈ ಚಕ್ರಬಡ್ಡಿ ರೂಪದಲ್ಲಿ ಏನ್ ನಾನು ಇನಿಷಿಯಲಿ ಹೇಳಿದ್ದೆ ಅದೇ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈಗ ಒಟ್ಟು 18 ಪ್ರಾಬ್ಲಮ್ಸ್ ನ ನೋಡಿದ್ವಿ ನಾವು. ಅಂಡ್ ಇದರಲ್ಲಿ ಈ ಸೆಷನ್ ಅಲ್ಲಿ ಪರ್ಟಿಕ್ಯುಲರ್ಲಿ ಜನಸಂಖ್ಯೆ ಇನ್ಕ್ರೀಸ್ ಆಗೋದ್ರ ಮೇಲೆನೆ ಪ್ರಾಬ್ಲಮ್ಸ್ ನ ನೋಡಿದ್ವಿ. ಓಕೆ, ಸೊ ಈ 2 ವಿಡಿಯೋನು ನೋಡಿ, ಕಾನ್ಸೆಪ್ಚುಯಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಪ್ರಾಬ್ಲಮ್ಸ್ ಕೂಡ ನಿಮಗೆ ಎಲ್ಲಾ ವೆರೈಟಿ ಆಫ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಸೆಷನ್ ಅಲ್ಲಿ ನಾವು ಸ್ಯಾಲರಿ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಟೈಪ್ ಆಫ್ ಕ್ವೆಶನ್ಸ್ ನ ನೋಡೋಣ. ಓಕೆ, ಸೊ ನಾನು ಇನ್ನೊಂದು ಪಾರ್ಟ್ 3 ಅಂತ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಸ್ಯಾಲರಿ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಅಥವಾ ಸಂಬಳ ಹೆಚ್ಚಳ ಮತ್ತು ಇಳಿಕೆ ಆಧಾರಿತ ಸಮಸ್ಯೆಗಳು ರಿಲೇಟೆಡ್ ಟು ಪರ್ಸೆಂಟೇಜ್ ಅನ್ನೋದೇ ಇದು ಕಾನ್ಸೆಪ್ಟ್. ಪರ್ಸೆಂಟೇಜ್ ಅದರಲ್ಲಿ ನಾವು ಬೇರೆ ಬೇರೆ ಸೆಷನ್ಸ್ ನ ಮಾಡ್ತಾ ಹೋಗ್ತೇವೆ. ಓಕೆ, ಸೊ ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್ ವಿತ್ ಪಾರ್ಟ್ 3 ಆಫ್ ದಿಸ್. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.